Now the moment we have all been waiting for. Let's welcome with a huge round of applause Mr. Naveen Sangapura as he shares his inspiring journey and insights on entrepreneurship and empowerment. ಎಲ್ರಿಗೂ ನಮಸ್ತೆ, ಶುಭೋದಯ. ನಾನೇನು ತುಂಬ ಒಳ್ಳೆಯ ಮಾತುಗಾರ ಅಲ್ಲ, ಒಬ್ಬ ಸಾಧಾರಣ ಹಳ್ಳಿ ಮನುಷ್ಯ. ತುಂಬ ಇನ್ಸ್ಪಿರೇಷನ್ ಕಥೆ ಹೇಳೋ ಶಕ್ತಿ ನನಗಿಲ್ಲ. ಆದರೆ ಪ್ರಾಯೋಗಿಕವಾಗಿ ನಾನು ಏನಾಗಿದ್ದೆ, ಈಗ ಏನಾಗಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ಅದರಿಂದ ನಿಮಗೆ ಒಂದು ಸಣ್ಣ ಐಡಿಯಾ ಬರ್ಬೋದು ಒಬ್ಬ ಎಂಟ್ರಪ್ರನರ್ ಹೆಂಗೆ ಬೆಳೆಯೋಕ್ಕೆ ಸಾಧ್ಯ ಅಂತ. ಅದಕ್ಕಿಂತ ಮೊದಲು ಈ ಉದ್ಯಮಶೀಲತೆ ಅಂದ್ರೇನು, ಇದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡೋಣ. ಮತ್ತು ಈ ಒಂದು ಉಪನ್ಯಾಸಕ್ಕೆ ನನ್ನ ಆಹ್ವಾನಿಸಿರೋ ನಿಶಾಂತ್ ನಾಯ್ಡು ಸರ್ಗೆ, ಚರಣ್ ಸರ್ಗೆ, ಕುಮಾರ್ ಸರ್ಗೆ, ಕಿರಣ್ ಸರ್ಗೆ, ಮುಖ್ಯವಾಗಿ ಈ ಸಂಸ್ಥೆಯ ಫೌಂಡರ್ ಚೇರ್ಮನ್ ಮಾನ್ಯ ಮಾಜಿ ಸಂಸದರು ಪುಟ್ಟರಾಜಣ್ಣವ್ರಿಗೆ, ಮತ್ತು CEO ಆಗಿರೋ ಶಿವರಾಜ್ ಸರ್ಗೆ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. 3,500 ಮಕ್ಕಳು ಓದ್ತಾ ಇರೋ ಈ STG ಅನ್ನೋ ಸಂಸ್ಥೆನ ಈ ಚಿನ್ಕುರಳಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಿರುವಂಥದ್ದೇ ಒಂದು ದೊಡ್ಡ ರೂರಲ್ ಎಂಟರ್ಪ್ರೈಸ್. ಇದೇ ಒಂದು ಹೆಮ್ಮೆ ವಿಚಾರ. ಇದೇನು ಹುಡುಗಾಟದ ಮಾತಲ್ಲ. ಸಾಮಾನ್ಯ ನಮ್ಗೆಲ್ರಿಗೂ ಎಂಟ್ರಪ್ರನರ್ಸ್ ಅಂತ ಬಂದಾಗ ಅಂಬಾನಿ, ಅದಾನಿ, ಟಾಟಾ ಈ ಥರ ದೊಡ್ಡ ಹೆಸರುಗಳು, ಎಲನ್ ಮಸ್ಕು ಈ ಥರ ದೊಡ್ಡ ಹೆಸರುಗಳು ಬರುತ್ತೆ. ಈ ರೂರಲ್ ಎಂಟ್ರಪ್ರನರ್ಸು, ಸ್ಮಾಲ್ ಎಂಟ್ರಪ್ರನರ್ಸ್ ಅಂದರೆ ಯಾರಿಗೂ ಅಷ್ಟು ಗಮನಕ್ಕೆ ಬರಲ್ಲ. ಹೌದಾ? ಎಲ್ರಿಗೂ ಎಂಟ್ರಪ್ರನರ್ಸ್ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ವ್ಯವಹಾರ ಮಾಡೋಂಥವ್ರು, 100 ಕೋಟಿ ವ್ಯವಹಾರ ಮಾಡೋಂಥವ್ರು, ಇಂಥವ್ರನ್ನ ನಾವು ಎಂಟ್ರಪ್ರನರ್ಸ್ ಅಂತ ಪರಿಗಣಿಸ್ತೀವಿ. ಆದರೆ ಈ 850 ಕೋಟಿ ವಾಸ ಮಾಡೋ ಈ ಭೂಮಿ ಮೇಲೆ ಅಂಥವ್ರ ಸಂಖ್ಯೆ ಎಷ್ಟಿದೆ? 0.1%. ಈ 0.1% ಜನಗಳ ವಿಶೇಷತೆ ಏನಿರ್ಬೋದು ಅಂತ ನಾನು ತುಂಬ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಜನರಲ್ಲಿ ಒಂದು ಅವರು ಬಾರ್ನಡ್ ಜೀನಿಯಸ್ಗಳಾಗಿರ್ಬೋದು, ಅಥವಾ ಅವ್ರಿಗೆ ದೇವ್ರ ದಯೆಯಿಂದ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿರ್ಬೋದು. ಆ ಥರ ಮೆಂಟರ್ಸ್, ಟೀಚರ್ಸ್, ಅವ್ರಿಗೆ ಆ ಬಾಲ್ಯದಲ್ಲಿ ಆ ಥರ ಟೀಚರ್ಸು ಅವ್ರಿಗೇನೋ ಒಂದು ಮೋಟಿವೇಟ್ ಮಾಡಿರ್ಬೋದು. ಅಥವಾ ಅವರ ಕೌಟುಂಬಿಕ ಹಿನ್ನೆಲೆ ಅದಕ್ಕೆ ಕಾರಣ ಆಗಿರ್ಬೋದು. ಈ ಕೌಟುಂಬಿಕ ಹಿನ್ನೆಲೆ ಅಂದಾಗ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಧೀರುಭಾಯಿ ಅಂಬಾನಿಯವ್ರ ಫ್ಯಾಮಿಲಿ ಕತೆ. ಧೀರುಭಾಯಿ ಅವರು ನಿಮ್ಮ ಥರ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದಿಂದ ಬಂದಂಥ ಒಬ್ಬ ಮನುಷ್ಯ. ಇಡೀ ಜಗತ್ತು ತಿರುಗಿ ನೋಡೋ ಥರ ರಿಲಯನ್ಸ್ ಸಾಮ್ರಾಜ್ಯ ಕಟ್ಟಿದ್ರು. ಆನಂತರದಲ್ಲಿ ಅವ್ರ ಮಕ್ಕಳು ಮುಖೇಶ್ ಮತ್ತು ಅನಿಲ್ಗೆ ಒಂದೇ ಥರ ಎಜುಕೇಷನು, ಒಬ್ಬರೇ ಮೆಂಟರು. ಆದರೆ ರಿಸಲ್ಟ್ಸ್ ಏನಾಯಿತು? ತದ್ವಿರುದ್ಧ. ಈ ಕಥೆಯಲ್ಲಿ ನಾವು ಏನು ತಿಳ್ಕೊಬೋದು ಅಂದರೆ, ಅದೃಷ್ಟ ಅಥವಾ ಕುಟುಂಬದ ಹಿನ್ನೆಲೆ ಏನೇ ಇದ್ರೂ ಅವರ ಸ್ವಸಾಮರ್ಥ್ಯ, ನಿರಂತರವಾಗಿ ಪರಿಶ್ರಮ ಪಡೋ ಗುಣ ಮಾತ್ರ ಮನುಷ್ಯನ ಕಡೆಯವರೆಗೆ ಕಾಯುತ್ತೆ ಅಂತ ನಾವು ನಿಖರವಾಗಿ ಈ ಕಥೆಯಿಂದ ನಾವು ತಿಳ್ಕೊಬೋದು. ವರ್ಲ್ಡ್ ರೆಪ್ಯೂಟೆಡ್ ಕಾರ್ಪೊರೇಟ್ಸ್ ಅಂತ ಏನು ಕರಿತೀವಿ, ಈ ದೊಡ್ಡ ಕಂಪ್ನಿಗಳನ್ನ ಕಟ್ಟುವಂಥ ದೊಡ್ಡ ವರ್ಲ್ಡ್ ರೆಪ್ಯೂಟೆಡ್ ಕಾರ್ಪೊರೇಟ್ಸು, ಈ ಯೂನಿಕಾರ್ನ್ ಕಂಪ್ನಿಗಳನ್ನ ಕಟ್ಟುವಂಥ ಕಾರ್ಪೊರೇಟ್ಸು, ಈ ದೇಶದ GDPಲಿ ಅವ್ರದ್ದು ಸಂಖ್ಯೆ, ಅವರ ಕೊಡುಗೆ 50ರಿಂದ 55%. ಈ 45% ಕೊಡುಗೆ ಕೊಡುವಂಥವರು ಈ MSME, ಸ್ಮಾಲ್ ಸ್ಕೇಲ್ ಮೈಕ್ರೋ ಎಂಟ್ರಪ್ರನರ್ಗಳು. ಈ 45% ಕೊಡುಗೆನ ಈ ಸ್ಮಾಲ್ ಸ್ಕೇಲ್ ಮೈಕ್ರೋ ಎಂಟ್ರಪ್ರನರ್ಗಳೇ ಕೊಡ್ತಾರೆ. ಇವರ ಸಂಖ್ಯೆ ಏನು ಕಡಿಮೆ ಅಲ್ಲ. ಆದರೆ ಉದ್ಯೋಗ ಸೃಷ್ಟಿ ದೃಷ್ಟಿಕೋನದಲ್ಲಿ ಈ MSME ಮತ್ತು ರೂರಲ್ ಎಂಟ್ರಪ್ರನರ್ಸ್ ಏನವ್ರೆ, ಅವರು ಲಕ್ಷಾಂತರ ಜಾಸ್ತಿ ಜನಗಳಿಗೆ ಕೆಲಸ ಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಒಂದು ಬಿಸ್ನೆಸ್ ಅಂದ ತಕ್ಷಣ ದೊಡ್ಡ $1 ಬಿಲಿಯನ್ ಬಿಸ್ನೆಸ್ ಆಗಿರಬೇಕು ಆ ಥರದ್ದೇನಿಲ್ಲ. ನಿಮ್ಮ ಸಣ್ಣ ಬಂಡವಾಳದಿಂದ ಸಣ್ಣ ಬಿಸ್ನೆಸ್ಸು ಅಷ್ಟೇ ಮೌಲ್ಯಯುತವಾದಂಥದ್ದು. ನೀವು 5 ಜನಕ್ಕೆ ಕೆಲಸ ಕೊಡಿ, 500 ಜನಕ್ಕೆ ಕೆಲಸ ಕೊಡಿ, 5 ಲಕ್ಷ ಜನಕ್ಕೆ ಕೆಲಸ ಕೊಡಿ, ಅದ್ರ ಮೌಲ್ಯ ಬದಲಾಗಲ್ಲ, ಸಂಖ್ಯೆ ಅಷ್ಟೇ ಬದಲಾಗೋದು ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಈ ಬಿಸ್ನೆಸ್ ಅನ್ನೋ ಶಬ್ದ ಈ 13ನೇ ಶತಮಾನದ ಹಳೆ ಇಂಗ್ಲಿಷ್ ಶಬ್ದ ಬಿಸಿನೆಸ್ ಅನ್ನೋ ಒಂದು ಶಬ್ದದಿಂದ ಬಂದಿದೆ. ಅದರ ಅರ್ಥ ನಿರಂತರವಾಗಿ ಚಟುವಟಿಕೆಗಳಲ್ಲಿ ನಿರತನಾಗಿರುವವನು. ಅದು ಕಾಲಾಂತರದಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ನಿರತನಾಗಿರೋರನ್ನ ಬಿಸ್ನೆಸ್ ಮ್ಯಾನ್ ಅನ್ನೋ ಒಂದು ಅರ್ಥದಲ್ಲಿ ಕರೀತಾರೆ. ಈ ಎಂಟ್ರಪ್ರನರ್ ಅನ್ನೋ ಒಂದು ಶಬ್ದ ಮೂಲತಃ 12ನೇ ಶತಮಾನದ ಎಂಟ್ರಪ್ರೆಂಡ್ರೆ ಅನ್ನೋ ಒಂದು ಫ್ರೆಂಚ್ ಶಬ್ದದಿಂದ ಬಂದಿದೆ. ಅದರ ಅರ್ಥ ಆ ಕಾಲದಲ್ಲಿ ಕಾರ್ಯವನ್ನು ಕೈಗೆತ್ತಿಕೊಳ್ಳುವವನು. ಆ ಕಾಲದಲ್ಲಿ ಅದನ್ನು ಮಿಲಿಟರಿ ಕಮಾಂಡರ್ಸು, ಈ ಕಾಂಟ್ರಾಕ್ಟರ್ಗಳಿಗೆ ಅದನ್ನು ಬಳಸ್ತಾ ಇದ್ರು. ಬಟ್ 1870ರ ದಶಕದಲ್ಲಿ ಒಬ್ಬ ರಿಚರ್ಡ್ ಕಾಲಿನ್ಸ್ ಅನ್ನೋ ಒಬ್ಬ ಫ್ರೆಂಚ್ ಅರ್ಥಶಾಸ್ತ್ರಜ್ಞ ಸಾಹಸೋದ್ಯಮಿ ಅನ್ನುವಂಥ ಅರ್ಥದಲ್ಲಿ ಫ್ರೆಂಚಲ್ಲಿ ಅದನ್ನು ಮೊದಲು ಎಂಟ್ರಪ್ರೆಂಡರ್ ಅನ್ನೋ ಶಬ್ದನ ಬಳಸ್ತಾರೆ. ಕಾಲಾಂತರದಲ್ಲಿ ಅದು ಆಂಟ್ರಪ್ರನರ್ ಅನ್ನೋ ಒಂದು ಅರ್ಥನ ಪಡ್ಕೊಳ್ಳುತ್ತೆ. ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಎಸ್ಪೆಷಲಿ 70ರ ದಶಕದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಏನು ಕರೀತೀರಿ,
ಅಲ್ಲಿ ಕಲ್ಚರಲ್ಲಿ ಎಂಟ್ರಪ್ರನರ್ ಅನ್ನೋ ಒಂದು ಶಬ್ದ ಇಡೀ ಜಗತ್ತಿನಾದ್ಯಂತ ವಿಖ್ಯಾತಿ ಗಳಿಸುತ್ತೆ. ಇವತ್ತು ನಾವೇ ಬೋತ್ ಆರ್ ಸೇಮ್, ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಬಟ್ ಒಂದು ಸಣ್ಣ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಹೇಳಬೇಕು ಅಂದರೆ ಈ ಎಂಟ್ರಪ್ರನರ್ ಅನ್ನೋ ಒಂದು ಶಬ್ದ ಅವನು ಈ ಎಂಟ್ರಪ್ರನರ್ ಇನೋವೇಷನ್ಗಳಿಗೆ ಅಂದರೆ ಹೊಸ ಹೊಸ ಅವನ ಪ್ರಾಡಕ್ಟಲ್ಲಿ ಸರ್ವಿಸಲ್ಲಿ ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತಾನೆ, ಇನೋವೇಟ್ ಮಾಡ್ತಾನೆ, ಸಮಾಜನ ಅವನ ಒಂದು ಆವಿಷ್ಕಾರದ ಮೂಲಕ ಸಂತೃಪ್ತಗೊಳಿಸ್ತಾನೆ, ಉದ್ಯೋಗ ಸೃಷ್ಟಿ ಮಾಡ್ತಾನೆ, ಆರ್ಥಿಕ ಸೃಷ್ಟಿ ಮಾಡ್ತಾನೆ. ಅದು ಮೌಲ್ಯಗಳನ್ನು ಒಳಗೊಂಡಿರ್ತದೆ. ಅವ್ರನ್ನ ಸಾಹಸೋದ್ಯಮಿ ಅಥವಾ ಎಂಟ್ರಪ್ರನರ್ ಅಂತ ಕರೀತಾರೆ. ಬಿಸ್ನೆಸ್ ಮ್ಯಾನ್ ಅಂದರೆ ಸರಳವಾಗಿ ಏನಂತ ಕರಿಬೋದು ಅಂದರೆ ಆಲ್ರೆಡಿ ಅದು ರೂಢಿಗತವಾಗಿ ಎಲ್ಲರೂ ಅದನ್ನು ಅಳವಡಿಸ್ಕೊಂಡಿರ್ತಾರೆ. ಲಾಭ ಮಾಡೋದಷ್ಟೇ ಅದರ ಉದ್ದೇಶ. ಅಲ್ಲಿ ಮೌಲ್ಯಗಳು ಕಮ್ಮಿ. ಅದು ತಪ್ಪು ಅಂತ ಏನಿಲ್ಲ, ವ್ಯಾಪಾರದ ಉದ್ದೇಶನೇ ಲಾಭ ಮಾಡುವಂಥದ್ದು. ಈ ಎರಡು ಥರದ ಉದ್ಯಮಿಗಳು ಸಮಾಜದ ಆರ್ಥಿಕ ಬೆಳವಣಿಗೆಗೆ, ಸಾಮಾಜಿಕ ಬೆಳವಣಿಗೆಗೆ ಅವ್ರದ್ದೇದಂಥ ಮೂಲ್ಯವಾದ ಕೊಡುಗೆನ ಕೊಡ್ತಾ ಇರ್ತಾರೆ. MSME ಅಂತ ಹೇಳಿದ್ನಲ್ಲ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ಗಳು, ಇದು 2024-25 ಅಂಕಿಅಂಶದ ಪ್ರಕಾರ 45% ಈ ದೇಶದ GDPಗೆ ಅದ್ರ ಕೊಡುಗೆನ ಕೊಟ್ಟಿದೆ. ಮತ್ತು ಈ 150 ಕೋಟಿ ಸರಿಸುಮಾರು 150 ಕೋಟಿ ವಾಸ ಮಾಡ್ತಾ ಇರೋ ಈ ದೇಶದಲ್ಲಿ ಸಾಧಾರಣ 65% ಜನ ಹಳ್ಳಿಗಳಲ್ಲೇ ಜೀವನ ಮಾಡ್ತಾ ಇರುವಂಥದ್ದು. ಆ 65% ಜನ ಅಂದರೆ ಹತ್ತತ್ರ 90 ಕೋಟಿಯಷ್ಟು ಜನ. ಆ 90 ಕೋಟಿಯಷ್ಟು ಜನ ಅಗ್ರಿಕಲ್ಚರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಜೀವನ ಮಾಡೋದು ತುಂಬ ಅನಿವಾರ್ಯ. ಯಾಕೆ ಅಂದರೆ ನೀವು ಬಯಸಿದ್ರು ಬೇರೆ ಅವಕಾಶಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅನ್ನೋದು ಅಷ್ಟೇ ಸತ್ಯ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ನೀವೆಲ್ಲ ಇತ್ತೀಚೆಗೆ ಕೇಳಿದ್ದೀರಾ, ಓದಿದ್ದೀರಾ? ಬಳಸ್ತೀರಾ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ? ಎಲ್ಲಿ ಬಳಸ್ತೀರಿ? ಇವು ChatGPT ಇದನ್ನೆಲ್ಲ ಬಳಸ್ತೀರಾ? ಜೆಮಿನಾಯ್, ChatGPT, ಡೀಪ್ಸೀಕ್, ಈ ಥರ ಸಾವಿರಾರು ಇದೆ. ಒಂದೊಂದು ಸ್ಪೆಸಿಫಿಕ್ ಆಗಿ ಒಂದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ನೀವು ನೋಟ್ಸ್ ಮಾಡಲಿಕ್ಕೆ ಅಥವಾ ಎಕ್ಸಾಮು ಪ್ರಿಪೇರ್ ಆಗಲಿಕ್ಕೆ AI ಬಳಸ್ತೀರಾ? ಈ ಸೋಷಿಯಲ್ ಮೀಡಿಯಾ ಅಂದಾಗ ನನಗೆ ಒಂದು ಆತಂಕ ಏನು ಅಂದರೆ, ಇವತ್ತಿನ ಯಂಗ್ಸ್ಟರ್ಸು, ಯುವ ಜನರು ಅದನ್ನು ಕೊಚ್ಚು ಹೋಗ್ತಾ ಇದ್ದಾರೆ, ಮುಳುಗೋಗ್ತಾ ಇದ್ದಾರೆ. ಅವರ ವ್ಯಕ್ತಿತ್ವನ ಅವ್ರು ಕಂಡುಹಿಡ್ಕೊಳಕ್ಕಾಗದೆ ಸುಮ್ಮನೆ ಗೋ ವಿತ್ ಫ್ಲೋ ಅಂತಾರಲ್ಲ, ಆ ಥರ ಎಲ್ಲರೂ ಕೊಚ್ಚೋಗ್ತಾ ಇದ್ದಾರೆ. ಇಟ್ ಇಸ್ ಡೇಂಜರಸ್. ನೀವು ಒಂದು ಫ್ರೇಮ್ ಮಾಡ್ಕೋಬೇಕು. ನೀವು ಏನಾಗಬೇಕು, ಯಾವ ಮನುಷ್ಯನಿಗೆ ಏನಾಗಬೇಕು ಅಂತ ಬೇಗ ಅರ್ಥ ಆಗುತ್ತೋ ಅವನು ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ. ಯಾರಿಗೆ ಏನಾಗಬೇಕು ಅಂತ ಏನೂ ಗೊತ್ತಿರಲ್ವೋ ಕೊನೆಯದಾಗ ಅವ್ರು ಏನೂ ಆಗಲ್ಲ. ನಥಿಂಗ್ ಬಟ್ ರಿಗ್ರೆಟ್ಸ್ ಬಿಟ್ಟರೆ ಅವ್ರ ಜೀವನದಲ್ಲಿ ಏನೂ ಉಳಿಯಲ್ಲ. ಫಸ್ಟು ಒಂದು ಸಂಕಲ್ಪ ಮಾಡಿ, ನಾವು ಏನಾಗಬೇಕು. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಏನೂ ಸಮಸ್ಯೆ ಇಲ್ಲ. ಅದೇನಾದ್ರು ಆಗಿರಲಿ, ನೀವು ಬಯಸೋದನ್ನು ನೀವು ಆಗದೆ ನಿಮ್ಮ ಜೀವನದ ಅತ್ಯುತ್ತಮವಾದಂಥ ಒಂದು ದೊಡ್ಡ ಸಾಧನೆ ಅಂತ ನಾನು ಈ ಸಮಯದಲ್ಲಿ ನಾನು ಭಾವಿಸ್ತೀನಿ. ನನಗೆ ನಾನೊಂದು 20 ವರ್ಷದಿಂದ ನಾನು ಹಳ್ಳಿಯ ಜೀವನ ಮಾಡ್ತಾ ಇದ್ದೀನಿ. ನಾನು ಒಂದು ಅಂಕಿಅಂಶ ನಾನು ಗಮನಿಸ್ದಂಗೆ ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ. ಅದು ನಿಮ್ಮ ಕುರಿತದ್ದಲ್ಲ, ನಾನು ಗಮನಿಸೋದು 100ರಲ್ಲಿ 70-75 ಮಕ್ಕಳು ಈ ಡಿಗ್ರಿ ಪಡೆದು ಅದರ ಆಧಾರದ ಮೇಲೆ ಜೀವನ ರೂಪಿಸ್ಕೊಳ್ತಾ ಇರೋದು ಇಲ್ಲವೇ ಇಲ್ಲ. 20-25% ಮಕ್ಕಳು ಮಾತ್ರ ಒಂದು ಎಜುಕೇಷನನ್ನು ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಮಾಡಿ ಪ್ರೊಫೆಷನ್ ಯಾವುದಾರು ಆಗಿರ್ಬೋದು, ಅದು ದೊಡ್ಡ ಪ್ರೊಫೆಷನ್ ಇರ್ಬೋದು, ಸಣ್ಣ ಪ್ರೊಫೆಷನ್ ಇರ್ಬೋದು, ಅದರಿಂದ ಜೀವನ ಮಾಡ್ತಾ ಇರುವಂಥದ್ದು ಬರೀ 20-25% ಮಕ್ಕಳು ಮಾತ್ರ. ಈ 70% ಮಕ್ಕಳದು ಈ ಕಡೆ ಡಿಗ್ರಿನ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಲಿಕ್ಕಾಗದೆ, ಪ್ರೊಡಕ್ಟಿವ್ ಆಗಿಲ್ಲದೆ, ಮನೆಯಲ್ಲಿ ಮಾಡುವಂಥ ಕಸುಬುಗಳನ್ನು ನಿಭಾಯಿಸೋಕ್ಕೆ ಶಕ್ತಿ ಇಲ್ಲದೆ ಅವರು ಅನ್ಪ್ರೊಡಕ್ಟಿವ್ ಪ್ರಾಡಕ್ಟ್ಗಳಾಗಿರೋದನ್ನ ನಾನು ಕಣ್ಮುಂದೆ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಇದು ಪೇರೆಂಟ್ಸ್ಗೆ ಮತ್ತು ಸಮಾಜಕ್ಕೆ ಒಂದು ದೊಡ್ಡ ತಲೆನೋವಾಗಿದೆ. ಮಕ್ಕಳಿಗೆ ಡಿಮೋಟಿವೇಟ್ ಮಾಡಬಾರ್ದು, ಬಟ್ ಫ್ಯಾಕ್ಟ್, ನಾನು ಏನನ್ನ ಬದುಕಲ್ಲಿ ನೋಡಿದ್ದೀನಿ ಆ ಫ್ಯಾಕ್ಟ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಆ 75% ಜನಗಳಲ್ಲಿ ನೀವು ಇಲ್ಲ ಅಂತ ನಾನು ಹೃದಯಾಂತರದಿಂದ ನಂಬಿದ್ದೀನಿ. ನೀವು ದಯವಿಟ್ಟು ಅದನ್ನು ಪ್ರೂವ್ ಮಾಡಬೇಕು ಮುಂದಿನ ದಿನಗಳಲ್ಲಿ. ಈ ಒಂದು ವಿಚಾರ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ದೆ. ನನ್ನ ಕತೆ ನಾನು ಹೇಳ್ತೀನಿ. ನನ್ನ ಕತೆ ಹೇಳೋಕ್ಕೆ ಬಂದಿರೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಎಂಟ್ರಪ್ರನರ್ ಆಗೋದು, ಬಿಸ್ನೆಸ್ ಮಾಡೋದು ಅನ್ನೋದು ಒಂದು ಪ್ಯಾಷನ್ ಆಗಿಬಿಟ್ಟಿದೆ ಹುಡುಗರಿಗೆ. ಎಲ್ಲೂ ಸಲ್ಲದೆ ಇರೋನು ಅಥವಾ ಏನನ್ನು ಬದುಕಲ್ಲಿ ಮಾಡೋಕ್ಕಾಗದೆ ಇರೋನು ನಾನೇನೋ ಒಂದು ಬಿಸ್ನೆಸ್ ಮಾಡಿಬಿಡ್ತೀನಿ ಅನ್ನುವಂತಹ ಒಂದು ಭಾವನೆನ ಇಟ್ಕೊಂಡಿರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಆ ಥರ ಬಿಸ್ನೆಸ್ ಮಾಡಲಿಕ್ಕೆ ಹೊರಟಂಥ ಮಕ್ಕಳು ಅವ್ರ ತಂದೆ ತಾಯಿ ದುಡ್ಡು, ಮರ್ಯಾದೆ, ಶ್ರಮ ಅಷ್ಟೊಂದು ಮಣ್ಪಾಲು ಮಾಡಿರೋದನ್ನ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಎಂಟ್ರಪ್ರನರ್ಶಿಪ್ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ನಾನು ನಿಮ್ಮನ್ನ ಎದುರಿಸ್ತಿಲ್ಲ, ಪ್ರಾಯೋಗಿಕವಾಗಿ ನೀವು ಅದಕ್ಕೆ ಪ್ರಿಪೇರ್ ಆಗಲಿ ಅಂತ ನಾನು ನಿಮಗೆ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಬೋರ್ ಆಗ್ತಿದೆಯಾ?
ಯಾಕೆ ಅಂದರೆ ಈ ಮನುಷ್ಯ ಏನೋ ಇನ್ಸ್ಪಿರೇಷನ್ ಆಗಿ ಹೇಳ್ತಾನೆ ಅಂದ್ಕೊಂಡಿದ್ದು ಬರೀ ಥಿಯರಿ ಹೇಳ್ತಾನೆ ಅಂತ ಭಾವನೆ ಇದೆಯಾ ನಿಮ್ಗೆಲ್ರಿಗೂ? ಯಾಕೆ ಅಂದರೆ ನನಗೆ ಇನ್ಸ್ಪಿರೇಷನ್ ಕಥೆಗಳು ಇಷ್ಟ, ಆದರೆ ಬರೀ ಇನ್ಸ್ಪಿರೇಷನ್ ಕಥೆಗಳಿಂದ ಬರೀ ಡೋಪಮಿನಿಂದ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಡಿಸಿಪ್ಲಿನ್ ಇರಬೇಕು, ಅದಕ್ಕೊಂದು ಶಿಸ್ತು ಇರಬೇಕು. ಅದಕ್ಕೆ ಈ ಅಕಾಡೆಮಿಕ್ ಶಿಸ್ತು ಮತ್ತು ಓದೋರು ಅಂದರೆ ನನಗೆ ವಿಪರೀತ ಪ್ರೀತಿ. ಯಾಕೆಂದರೆ ನಾನು ಜಾಸ್ತಿ ಓದಿಲ್ಲ, ಅದಕ್ಕೆ ಓದೋರು ಅಂದರೆ ನನಗೆ ವಿಪರೀತ ಗೌರವ. ನೀವೆಲ್ಲ ನನಗಿಂತ ಡೆಫಿನೆಟಾಗಿ ಬುದ್ಧಿವಂತರಾಗಿರ್ತೀರಿ. ನಂದು ಒಂದು ಸಣ್ಣ ಕಥೆ ಹೇಳ್ತೀನಿ ನಿಮಗೆ. ಕಾರಣಾಂತರಗಳಿಂದ ನಾನು ಜಾಸ್ತಿ ಓದೋಕ್ಕಾಗಲಿಲ್ಲ, ಜಸ್ಟ್ 10th ಸ್ಟ್ಯಾಂಡರ್ಡ್ ಅಷ್ಟೇ ಓದಿದ್ದು. ಅದಾದ ನಂತರ ನಾನು ಊರಿಗೆ ಬಂದು ವ್ಯವಸಾಯ ಶುರು ಮಾಡಿದೆ. ನನಗೇನು ಬದುಕಲ್ಲಷ್ಟು ಗೊತ್ತು ಗುರಿ ಇರಲಿಲ್ಲ, ಅದರಲ್ಲೂ ನನಗೇನು ಆಸಕ್ತಿ ಇರಲಿಲ್ಲ. ಬೆಂಗಳೂರಿಗೆ ಹೋದೆ, ಬಾರಲ್ಲಿ ಕ್ಯಾಶಿಯರ್ ಆಗಿದ್ದೆ, 3 ಸ್ಟಾರ್ ಹೋಟ್ಲಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದೆ. ಯಾವುದರಲ್ಲೂ ಏನೂ ಆಸಕ್ತಿ ಇರಲಿಲ್ಲ. ನಾನು ಯಾಕೆ ಫೋಕಸ್ಡ್ ಆಗಿಲ್ಲದೆ ಹೋದರೆ ಜೀವನ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಗ್ರೇಟೆಸ್ಟ್ ಎಕ್ಸಾಂಪಲ್ಲು. ಒಬ್ಬ ಮನುಷ್ಯ ನನ್ನಷ್ಟು ಬಿಗ್ಗೆಸ್ಟ್ ಫೇಲ್ಯೂರ್ ಮನುಷ್ಯನ ಬದುಕಲ್ಲಿ ನಾನೇ ನೋಡಿಲ್ಲ. ಇಟ್ಸ್ ಫ್ಯಾಕ್ಟ್. ಮತ್ತು ನೀವು ಇನ್ನೆಷ್ಟು ದೊಡ್ಡ ವ್ಯಕ್ತಿಗಳಾಗ್ಬೋದು ಅನ್ನೋದ್ರ ಬಗ್ಗೆ ನನಗೆ ಪರಿಪೂರ್ಣ ನಂಬಿಕೆ ಇದೆ. ನಾನು ನನ್ನ ಕತೆ ಹೇಳ್ತಾ ಇರೋ ಉದ್ದೇಶ, ನಾನೇ ಹಿಂಗಾದರೆ ನೀವು ಇನ್ನು ಹೆಂಗಾಗ್ಬೋದು ಅನ್ನೋದು ಉದ್ದೇಶ ಅಷ್ಟೇ. ಆ ನಂತರದಲ್ಲಿ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ಬಟ್ ಒಂದು ಡಿಗ್ರಿ ಇಲ್ಲ, ಸಮಾಜದಲ್ಲಿ ಗೌರವ ಇಲ್ಲ, ಐಡಿಯಾಗಳಿಲ್ಲ, ಇಂಥದ್ದು ಮಾಡಬೇಕು ಅಂತ ಐಡಿಯಾಗಳಿಲ್ಲ. ಬಟ್ ನನಗೆ ಒಂದು ಸಿಕ್ಕಾಪಟ್ಟೆ ಡಿಪ್ರೆಷನ್ ಕಾಡ್ತಾ ಇತ್ತು ಆ ಕಾಲದಲ್ಲಿ. ಯಾಕೆಂದರೆ ಒಂಥರ ಫೋಕಸ್ಲೆಸ್, ಒಂದು ಫ್ರೇಮ್ ಇಲ್ಲ, ಬದುಕಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು ಹಂತಕ್ಕೆ ಈ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಷ್ಟು ಬೇಸತ್ತೋಗಿತ್ತು ಜೀವನದಲ್ಲಿ. 2004 ಸಮಯದಲ್ಲಿ ವಿಪರೀತ ಬರಗಾಲ ಇತ್ತು. ನಮ್ಮ ಕುಟುಂಬಕ್ಕೆ ಇದ್ದಿದ್ದು 2.5 ಎಕರೆ ಹಿಪ್ನರ್ಲೆ ತೋಟ ಅಷ್ಟೇ. ನಮ್ಮ ತಂದೆ, ನಮ್ಮ ಕುಟುಂಬ ಎಲ್ಲ ರೇಷ್ಮೆ ವ್ಯವಸಾಯ ಮಾಡ್ತಿದ್ರು. ಬಟ್ ಏನು ಅಂಥ ದೊಡ್ಡ ಯಶಸ್ಸೇನಿರಲಿಲ್ಲ. ಆ ಟೈಮಲ್ಲಿ ಬರಗಾಲ ಬಂದಾಗ ಈ ತೋಟ ಎಲ್ಲ ಒಣಗೋಗುತ್ತೆ ಅನ್ನೋಂಥ ಒಂದು ಭಯ ಶುರುವಾಗೋಯ್ತು ನನಗೆ. ಈ ಮನುಷ್ಯನಿಗೆ ಈ ನೆಗೆಟಿವ್ ಆ್ಯಟಿಟ್ಯೂಡಲ್ಲಿರೋನಿಗೆ ಪ್ರತಿಯೊಂದು ನೆಗೆಟಿವ್ ಆಗಿ ಕಾಣಿಸುತ್ತೆ. ನಾನು ಸಾಯಬೇಕು ಅಂತಿದ್ದೀನಿ, ನನ್ನ ಗಿಡಗಳು ಸಾಯ್ತಾವೆ, ನನ್ನ ತೋಟ, ನನ್ನ ಗಿಡ ಎರಡೂ ಒಂದೇ, ಈ ಥರ ಸಮೀಕರಣನ ನಾನೇ ಮಾಡ್ಕೊಬಿಟ್ಟಿದ್ದೆ. ಆ ಟೈಮಲ್ಲಿ ಆಕಸ್ಮಿಕವಾಗಿ ಒಂದು ಸಣ್ಣ ಮಳೆ ಬಂತು 2004ರಲ್ಲಿ ಸಮ್ಮರಲ್ಲಿ ಮಾರ್ಚಲ್ಲಿ. ಒಂದು ರಾತ್ರಿ ಇಡೀ ಚಿತ್ರನೇ ಬದಲಾಗೋಯ್ತು. ಬೆಳಗ್ಗೆ ಎದ್ದು ತೋಟ ನೋಡಿದಾಗ ಅದೊಂದು ಮ್ಯಾಜಿಕ್ಕು ಮತ್ತು ಮಿರಾಕಲ್ಲು. ಒಣಗೋಗಿದ್ದ ತೋಟದಲ್ಲಿ ಪರಿಪೂರ್ಣವಾಗಿ ಚಿಗುರಿತ್ತು. ನಾನು ಈ ಜ್ಞಾನೋದಯನ ಅವತ್ತು ನನಗೆ ಇಟ್ ಇಸ್ ಪಾಸಿಬಲ್ ಅರ್ಥ ಆಯಿತು. ನಂದು ಸಣ್ಣ ಮಟ್ಟದಲ್ಲಿರ್ಬೋದು, ಅದೇ ತುಂಬ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ಮಟ್ಟದಲ್ಲಿರ್ಬೋದು. ನನಗೆ ಅವತ್ತು ಅರ್ಥ ಆಯಿತು, ಇಲ್ಲ ಪ್ರಜ್ಞೆ ಇಲ್ದಿರೋ ಈ ಗಿಡಕ್ಕೆ ಇಷ್ಟು ಶಕ್ತಿ ಇರಬೇಕಾದ್ರೆ ಪ್ರಜ್ಞೆ ಇರೋ ಮನುಷ್ಯ ನಾನು ಯಾಕೆ ಸಾಯಬೇಕು? ಅವತ್ತಿಂದ ನಾನು ರೇಷ್ಮೆಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆದೆ. ಯಾವುದ್ರ ಮೇಲೆ ನಿಮಗೆ ಪ್ರೀತಿ ಬರುತ್ತೋ, ಯಾವುದ್ರ ಮೇಲೆ ನಿಮಗೆ ಆಳವಾದ ನಂಬಿಕೆ ಬರುತ್ತೋ, ಅದ್ರ ಮೇಲೆ ನಿಮ್ಗೆ ಕೆಲಸ ಮಾಡೋದು ಖುಷಿ ಕೊಡುತ್ತೆ. ನಿಮ್ಗೆ ಯಾವುದರಲ್ಲಿ ಖುಷಿ ಇರಲ್ಲ ಅದರಲ್ಲಿ ನೀವು ಸಾಧನೆನೂ ಮಾಡೋಕ್ಕಾಗಲ್ಲ, ದೊಡ್ಡ ಮಟ್ಟದಲ್ಲಿ ಏನನ್ನೂ ಸಕ್ಸಸ್ ಮಾಡೋಕ್ಕಾಗಲ್ಲ. ಓದೋದ್ರ ಮೇಲೆ ಪ್ರೀತಿ ಇಲ್ಲ ಅಂದರೆ, ಓದೋದು ನಿಮಗೆ ಆ ಖುಷಿ ಕೊಡಲಿಲ್ಲ ಅಂದರೆ, ಆ ಕಿಕ್ಕು ಕೊಡಲಿಲ್ಲ ಅಂದರೆ, ನಿಮಗೆ ಆ ಮಜಾನೇ ಇಲ್ಲ ಅಂದರೆ ಯಾಕೆ ಓದ್ತೀರಿ? ಅಂದರೆ ನಾವು ಮಾಡೋ ಕೆಲಸದ ಮೇಲೆ ಅದೇನೋ ಒಂದು ಪ್ರೀತಿ ಬಂದರೆ ಅಲ್ಲೇನೋ ಒಂದು ಮ್ಯಾಜಿಕ್ ಆಗುತ್ತೆ. ಆಗ ನನಗೆ ಅನಿಸಿದ್ದೇನು ಅಂದರೆ, ನನ್ನ ಎಲ್ಲ ದುರಂತಗಳಿಗೆ ನಾನೇ ಕಾರಣ, ನಾನು ಫೋಕಸ್ಡ್ ಆಗಿ ಕೆಲಸ ಮಾಡದೇ ಇರೋದು ಕಾರಣ. ಅವತ್ತಿಂದ ನಾನು ಶ್ರದ್ಧೆಯಿಂದ ರೇಷ್ಮೆ ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆ. ನನಗೆ ಅರ್ಥ ಆಗಿದ್ದು, ನನ್ನ ಸುತ್ತಮುತ್ತ ರೈತರಿಗೆ, ನನ್ನ ಕುಟುಂಬದವ್ರಿಗೆ ಈ ಕೃಷಿ ಬಗ್ಗೆ ಆಳವಾದ ಜ್ಞಾನ ಇಲ್ಲ ಅಂತ ನನಗನ್ನಿಸ್ತು. ಆನಂತರ ನಾನು ಸಕ್ಸಸ್ಫುಲ್ ಅಂತ ಇರ್ತಾರಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಫೇಲ್ಯೂರ್ ಇರ್ತಾರೆ, ಆವರೇಜ್ ಸಕ್ಸಸ್ ಆಗಿರೋರು ಇರ್ತಾರೆ, ತುಂಬ ದೊಡ್ಡ ಸಕ್ಸಸ್ ಆಗಿರೋರು ಇರ್ತಾರಲ್ವಾ. ಕಾಮನ್ ಸೆನ್ಸ್ ಇರೋ ಮನುಷ್ಯ ಏನು ಮಾಡ್ತಾನೆ ಹೇಳಿ ಅವ್ರನ್ನ ಗಮನಿಸ್ತಾನೆ. ಅವ್ರು ಯಾಕೆ ಸಕ್ಸಸ್ ಆದರು, ಇವ್ರು ಯಾಕೆ ಫೇಲ್ ಆದರು, ಈ ಥರ. ಆಗ ನಾನು ದೊಡ್ಡ ಫೇಮಸ್ ಬೆಳೆಗಾರನ ಹುಡ್ಕೊಂಡೋಗಿ ಭೇಟಿ ಮಾಡಿದೆ. ಅದರಲ್ಲಿ ಕೆಲವು ಹೆಸರುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ನುಣಿಯನಕೆರೆ ಹತ್ರ ವೀರಭದ್ರ ಸ್ವಾಮಿ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಹೋಗಿ ಭೇಟಿ ಮಾಡಿದೆ, ನೋಡಿ ಇನ್ಸ್ಪೈರ್ ಆದೆ. ಮುತ್ತಾನಲ್ಲೂರು ಅಂತಂದಿದೆ, ನಂಜಪ್ಪರೆಡ್ಡಿ ಅಂತ ಒಬ್ರು ಇದ್ರು, ಅವ್ರನ್ನ ಹೋಗಿ ಭೇಟಿ ಮಾಡಿದೆ. ಕೋಲಾರದಲ್ಲಿ ಒಬ್ರು ಕೃಷ್ಣಪ್ಪ ಅಂತ ಇದ್ರು, ಅವ್ರನ್ನ ನೋಡಿ ಭೇಟಿ ಮಾಡಿದೆ. ಇಲ್ಲಿ ಪಾಲಹಳ್ಳಿ ಕೃಷ್ಣೇಗೌಡರು ಅಂತಿದ್ರು. ನಾನು ಯಾಕೆ ಹೆಸರುಗಳನ್ನ ಹೇಳ್ತೀನಿ ಅಂದರೆ, ಗ್ರ್ಯಾಟಿಟ್ಯೂಡ್ ಇಲ್ಲದೆ ಇರುವ ಮನುಷ್ಯ ಎಂದೂ ಬೆಳೆಯಲ್ಲ, ದೇವರು ಅವನ್ನ ಕ್ಷಮಿಸಲ್ಲ. ನಾವು ಯಾರಿಂದ ಏನನ್ನ ಪಡೆದು ಮೇಲೆ ಬಂದು ಅನ್ನೋದನ್ನ ಅವಕಾಶ ಸಿಕ್ಕಿದಾಗ ಅದನ್ನು ಯಾವತ್ತೂ ಪುನರುಚ್ಚರಿಸಬೇಕು. ಅದನ್ನು ನನ್ನ ಮಕ್ಕಳಿಗೆ ಯಾವತ್ತೂ ಹೇಳ್ತೀನಿ, ಟೀಚರ್ಸ್ ಋಣನ, ಮೆಂಟರ್ಸ್ ಋಣನ ನೀವೆಂದೂ ತೀರ್ಸಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಉಡಾಫೆ ಮಾತಾಡ್ತೀವಿ, ಬಟ್ ಮುಂದೊಂದು ದಿನ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಎಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ರು, ಅವ್ರು ನಿಮ್ಗೆ ಏನು ಕೊಟ್ಟರು ಅಂತ ನಿಮ್ಗೆ ತುಂಬ ಮುಂದೆ ಅರ್ಥ ಆಗುತ್ತೆ. ಬಹುಶಃ ನನ್ನ ವಯಸ್ಸಿಗೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಆ ನಂತರದಲ್ಲಿ ನಾನು ನೆಕ್ಸ್ಟ್ ಕಲ್ತಿದ್ದು ಅಧ್ಯಯನ ಪ್ರವಾಸಗಳಿಂದ. ಸೀಯಿಂಗ್ ಈಸ್ ಬಿಲೀವಿಂಗ್. ನಾವು 1000 ಕೇಳ್ಬೋದು, ಅದನ್ನು ಕಣ್ಣಲ್ಲಿ ನೋಡಬೇಕು.
ಆ ಥರ ಸಾಕಷ್ಟು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪ್ರವಾಸ ಮಾಡಿ ಆರ್ಥಿಕವಾಗಿ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ, ಹೆಂಗಾಗಿದ್ದಾರೆ, ಅವ್ರ ಹಿನ್ನೆಲೆ ಏನು, ಈ ಒಂದು ದೃಷ್ಟಿಕೋನದಲ್ಲಿ ಅದನ್ನು ಅಧ್ಯಯನ ಮಾಡಿದೆ. ಕೊನೆಯಲ್ಲಿ ನಾನು ಈ ಟ್ರೈನಿಂಗ್ ಸ್ಕೂಲ್ಗಳು, ಅಕಾಡೆಮಿಕ್ ಟ್ರೈನಿಂಗ್ ಸ್ಕೂಲ್ಗಳು ಅಂತ ಏನಿರ್ತವೆ, ಉದಾಹರಣೆಗೆ ನಮ್ಮ KR ಪೇಟೆ ಹತ್ರ ಚಿಕ್ಕೋನಹಳ್ಳಿ ಫಾರ್ಮ್ ಅಂತಿದೆ, ನಮ್ಮ ರಾಜ್ಯ ಸರ್ಕಾರದ ರೇಷ್ಮೆ ತರಬೇತಿ ಸಂಸ್ಥೆ. ಅಲ್ಲೋಗಿ 1 ವಾರದ ತರಬೇತಿ ತಗೊಂಡೆ. ಅಲ್ಲಿ ಟೀಚರ್ಸ್ ಜೊತೆ ಸಂವಾದ ಮಾಡಿದೆ. ಅಲ್ಲಿ ನಮ್ಮ ಗುರುಗಳು ಅಣ್ಣಾಜಿರಾವ್ ಸರ್ ಅಂತ, ಅವರು ನನ್ನ ಮೆಂಟರಾಗಿ ಸಿಕ್ಕಿದ್ರು. ಅವರು ನನ್ನ ಬದುಕನ್ನೇ ಬದಲಾಯಿಸ್ಬಿಟ್ರು. ಅಣ್ಣಾಜಿರಾವ್ ಸರ್ ಒಬ್ಬ ಟೀಚರ್ಗೆ ಮಾತ್ರ ಒಬ್ಬ ಮನುಷ್ಯನ ಬದುಕನ್ನು ಬದಲಾಯಿಸೋ ಶಕ್ತಿ ಇರುವಂಥದ್ದು. ಅಲ್ಲಿ ರಾಘವೇಂದ್ರ ರಾವ್ ಅಂತ ಇದ್ದರು. ಸಾಕಷ್ಟು ಜನ ಟೀಚರ್ಸ್ಗಳಿಂದ ಕಲಿತೆ. ಅಲ್ಲಿ ಹಂಗೆ ಮಾತಾಡ್ದ ಸೈಟ್ರಸ್ ಸಿಲ್ಕ್ ಬೋರ್ಡ್ದು ಸೆರಿಕಲ್ಚರ್ ರಿಸರ್ಚ್ ಟ್ರೈನಿಂಗ್ ಅಂಡ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಶ್ರೀರಾಮ್ಪುರದಲ್ಲಿ, ಮೈಸೂರಲ್ಲಿ. ಅಲ್ಲಿ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಖ್ಯಾತಿಯ ವರ್ಲ್ಡ್ ಕ್ಲಾಸ್ ಸೈಂಟಿಸ್ಟ್ಗಳಿದ್ದಾರೆ. ಅಲ್ಲೋಗಿ ಮಾತಾಡ್ಬೋದು ಅಂತ ಮಾಹಿತಿ ಸಿಕ್ತು. ಅಲ್ಲಿ ಹೋಗಿ ಮಾತಾಡಿದೆ, ಸಾಕಷ್ಟು ಮಾಹಿತಿ ಸಿಕ್ತು. ಆ ನಂತರದಲ್ಲಿ ಕರ್ನಾಟಕ ಸ್ಟೇಟ್ ಸೆರಿಕಲ್ಚರ್ ಡೆವಲಪ್ಮೆಂಟ್ ರಿಸರ್ಚ್ ಸೆಂಟರ್ ಅಂತಿದೆ ತಲಗಟ್ಪುರ, ಬೆಂಗಳೂರಲ್ಲಿ. ಅಲ್ಲಿ ಒಂದಷ್ಟು ವಿಜ್ಞಾನಿಗಳ ಜೊತೆ ಸಮಾಲೋಚನೆ ಮಾಡಿದೆ. ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ 22-23 ವರ್ಷ ನಾನು ಏನನ್ನೂ ಮಾಡದೆ ಇನ್ಯಾಕ್ಟಿವ್ ಆಗಿದ್ದು ಮನುಷ್ಯನಿಗೆ ಒಂದು ಗುರಿ ಸಿಕ್ಕಿದ ತಕ್ಷಣ ದಾರಿ ಹೆಂಗೆ ಓಪನ್ ಆಯಿತು ಅಂತ. ನಿಮಗೆ ಒಂದು ಗುರಿ ಸಿಕ್ಕಿದ್ರೆ ದಾರಿ ಅದೇ ಓಪನ್ ಆಗುತ್ತೆ. ನಿಮ್ಗೆ ಏನೇ ಕೊರತೆ ಇರ್ಬೋದು, ಏನೇ ಸಮಸ್ಯೆ ಇರ್ಬೋದು, ನಂಗೆ ಇಂಗ್ಲೀಷ್ ಗೊತ್ತಿಲ್ಲ, ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಮ್ಮನೇಲಿ ಎಜುಕೇಷನ್ ಇಲ್ಲ, ಈ ಥರ 1000 ಇರಲಿ, ನಮ್ಮ ಹತ್ರ ದುಡ್ಡಿಲ್ಲ, ಅದೇನು ವರ್ಕ್ ಆಗಲ್ಲ. ನಿಮ್ಗೆ ಆಸೆ ಬಂತಾ, ನಿಮಗೆ ಪ್ರಾಮಾಣಿಕವಾದ ಉದ್ದೇಶ ಸೃಷ್ಟಿ ಆಯಿತಾ, ಆ ಕೆಲಸ ಹಾಗೇ ಆಗುತ್ತೆ. ನಾನು ಬದುಕಲಾಗಿದ್ದಂಗೆ ಇಷ್ಟು ವರ್ಷ ಇದ್ದಿರೋ ಮಿರಾಕಲ್ ಹಾಗೆ ಯಾಕಾಯಿತು? ಯಾಕೆ ಅಂದರೆ ನಾನು ರೆಡಿಯಾಗಿದ್ದೆ, ಏನನ್ನೂ ಪಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದೆ. ರೆಡಿಯಾಗಿದ್ದ ಸಮಯದಲ್ಲಿ ದೇವರು ನಿಮ್ಗೆ ಆ ಥರ ಅವಕಾಶಗಳನ್ನ ಕಲ್ಪಿಸ್ತಾ ಹೋಗ್ತಾನೆ. ಆ ನಂತರದಲ್ಲಿ ನಾನು ಅದ್ಭುತವಾಗಿ ರೇಷ್ಮೆ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದೆ. 2004ರಿಂದ 8 ಇಡೀ ನಮ್ಮ ಜಿಲ್ಲೆಯಲ್ಲಿ ಅಕ್ಕಪಕ್ಕದಲ್ಲಿ ನಾನೊಬ್ಬ ತುಂಬ ಉತ್ಕೃಷ್ಟ ರೇಷ್ಮೆ ಬೆಳೆಗಾರ ಅಂತ ಒಂದು ಯಶಸ್ಸು ಗಳಿಸಿದ್ದೆ, ಹೆಸರಿತ್ತು. ರೇಷ್ಮೆ ಗೂಡುಗಳನ್ನ ಮಾರ್ಕೆಟಿಗೆ ಮಾರ್ಲಿಕ್ಕೆ ಹೋದಾಗ ತುಂಬ ಜನ ರೈತರು ಬಂದು ಕೇಳ್ತಿದ್ರು, ಹೆಂಗೆ ಬೆಳಿತೀರಿ ಸರ್, ಇಷ್ಟೊಂದು ಚೆನ್ನಾಗಿ ಬೆಳಿತೀರಿ ಅಂತ ಕೇಳ್ತಾ ಇದ್ರು. ಇದು ನನಗೆ ತುಂಬ ಒಂದು ಉತ್ಸಾಹ ಮತ್ತು ಆತ್ಮವಿಶ್ವಾಸ ಕೊಡ್ತು. ಬಟ್ ತುಂಬ ಜನ ಫಾರ್ಮರ್ಸ್ ಏನು ಮಾಡಿದ್ರು, ಆ ಸಮಯದಲ್ಲಿ ನೀವು ಯಾಕೆ ಚಾಕಿ ಸೆಂಟ್ರ್ ಶುರು ಮಾಡಬಾರ್ದು ಅಂತ ಹೇಳಿದ್ರು. ನಿಮಗೆ ರೇಷ್ಮೆ ಬಗ್ಗೆ ಅಷ್ಟು ಮಾಹಿತಿ ಇಲ್ಲದೆ ಇರೋದ್ರಿಂದ ಸರಳವಾಗಿ ಹೇಳ್ತೀನಿ, ಚಾಕಿ ಸೆಂಟ್ರ್ ಅಂದರೆ ಏನು ಅಂತ. ರೇಷ್ಮೆ ಮೊಟ್ಟೆಗಳನ್ನು ಹ್ಯಾಚ್ ಮಾಡಿ 7ರಿಂದ 8 ದಿನ ಸಾಕುವಂಥ ಕ್ರಿಯೆಗೆ ನಾವು ಚಾಕಿ ಸಾಕಾಣಿಕೆ ಅಂತ ಕರಿತೀವಿ. ರೇಷ್ಮೆ ಹುಳುವಿನ ಜೀವಿತಾವಧಿ 23ರಿಂದ 25 ದಿವಸ. ಇದರಲ್ಲಿ ರೇಷ್ಮೆ ಮೊಟ್ಟೆಗಳನ್ನು ಮಾಡೋದು ಒಂದು ವಿಭಾಗ, ಆ ಮೊಟ್ಟೆಗಳನ್ನು ತಂದು ಹ್ಯಾಚ್ ಮಾಡಿ ಅಂದರೆ ಚಾಕಿ ಮಾಡಿ 7ರಿಂದ 8 ದಿನ ಸಾಕಿ ರೈತರಿಗೆ ಕೊಡೋದು ಒಂದು ವಿಭಾಗ. ಅದನ್ನು ಕನ್ನಡದಲ್ಲಿ ಚಾಕಿ ಸೆಂಟರ್ ಅಂತ ಕರಿತೀವಿ. ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದರೆ ರೇಷ್ಮೆ ಹುಳುಗಳ ನರ್ಸರಿ ಅಂತ ಬೇಕಾದ್ರೆ ನೀವು ಅರ್ಥ ಮಾಡ್ಕೋಬೋದು. ಅದಾದ ನಂತರ ರೈತರು ಅದನ್ನು 17ರಿಂದ 18 ದಿವಸ ಸಾಕಿ ಅದನ್ನು ಗೂಡು ಕಟ್ಟಿಸಿ ಮಾರುಕಟ್ಟೆಯಲ್ಲಿ ಮಾರ್ತಾರೆ. ಇದು ಒಂದು ರೇಷ್ಮೆ ಕೃಷಿಯ ಒಂದು ಸಂಕ್ಷಿಪ್ತ ವಿವರಣೆ. ನನಗೆ ಏನು ಭಾವನೆ ಇತ್ತು ಅಂದರೆ, ನಾನು ಸರಿ ಇದ್ದೀನಿ, ಜಗತ್ತು ಸರಿ ಇಲ್ಲ ಅನ್ನೋ ಭಾವನೆ ಇತ್ತು ನನಗೆ. ನಾನು ಸ್ವಲ್ಪ ಬುದ್ಧಿವಂತ. ಈ ಜಗತ್ತು ಅಂದರೆ ರೈತರು, ಫಾರ್ಮರ್ಸು, ಅವರು ಸರಿಯಾದ ವೈಜ್ಞಾನಿಕ ವಿಧಿವಿಧಾನಗಳನ್ನು ಅನುಸರಿಸೋದಿಲ್ಲ. ಅದರಿಂದ ಅವರು ಚೆನ್ನಾಗಿ ಮಾಡಲಿಲ್ಲ ಅಂದರೆ, ನನ್ನ ಹತ್ರ ಹುಳು ತಗೊಂಡಾಗ ಅವ್ರು ಏನಾದ್ರು ಒಳ್ಳೆ ರಿಸಲ್ಟ್ ಅವರು ಬರಲಿಲ್ಲ ಅಂದರೆ ಅವರು ನನ್ನನ್ನು ಬ್ಲೇಮ್ ಮಾಡ್ತಾರೆ, ಸುಮ್ಮನೆ ನನ್ನನ್ನೇ ವಿರೋಧಿಸ್ತಾರೆ. ಅದರಿಂದ ನಾನು ಚಾಕಿ ಸೆಂಟರ್ ಮಾಡಬಾರ್ದು ಅಂತ ಇತ್ತು ನನ್ನ ಮನಸ್ಸಲ್ಲಿ. ಬಟ್ ಒಂದಿನ ನನಗೆ ಅರ್ಥ ಆಗಿದ್ದೇನು ಅಂದರೆ, ಯಾರು ಸಮಾಜ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅವನು ಎಂದೂ ಎಂಟ್ರಪ್ರನರ್ ಆಗಿ ಬೆಳೆಯೋದಿಲ್ಲ. ಯಾರು ಎಂಟ್ರಪ್ರನರ್ ಆಗಿ ಬೆಳೆಯೋದಿಲ್ಲ, ನೀವು ಎಷ್ಟೇ ದೊಡ್ಡ ವ್ಯವಸಾಯ ಮಾಡಿದ್ರೂ ಅದನ್ನು ವ್ಯವಹಾರದ ಮಟ್ಟಕ್ಕೆ, ಎಂಟ್ರಪ್ರನರ್ಶಿಪ್ ಮಟ್ಟಕ್ಕೆ ಎತ್ಕೊಂಡು ಹೋಗಲಿಲ್ಲ ಅಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ನೀವು ದೊಡ್ಡ ಮಟ್ಟಕ್ಕೆ ಏರೋದು ತುಂಬ ಕಷ್ಟ ಆಗುತ್ತೆ. ಅದು ನನಗೆ ನಿಧಾನಕ್ಕೆ ಅರ್ಥ ಆಯ್ತು ಅವತ್ತು. 2008 ನಾವು ಚಾಕಿ ಸೆಂಟರ್ ಮಾಡಿದೆ. ಅದು ಉತ್ಕೃಷ್ಟ ಗುಣಮಟ್ಟದಲ್ಲಿ ನನ್ನ ಬದುಕಲ್ಲಿ ಇದು ಫೈಲ್ಯೂರು, ನಿರಾಸೆ, ಅವಮಾನಗಳಿಗೆಲ್ಲ ನಾನು ಉತ್ತರನ ನನ್ನ ಕೆಲಸದಲ್ಲಿ, ನನ್ನ ರೇಷ್ಮೆ ಕೃಷಿಯಲ್ಲಿ ನಾನು ಕಂಡುಹಿಡಿಯೋಕ್ಕೆ ಶುರು ಮಾಡಿದೆ. ದೇವ್ರ ದಯೆಯಿಂದ ಕುಟುಂಬದ ಪಾತ್ರ ತುಂಬ ದೊಡ್ಡದು. ನನ್ನ ತಂದೆ ತಾಯಿ, ನನ್ನ ಬ್ರದರ್ಸು ಪ್ರತಿಯೊಬ್ಬರು ತುಂಬ ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸಿದ್ರು. ಇದು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಂಟ್ರಪ್ರಿನರ್ಶಿಪ್ ಅನ್ನೋದು ಒನ್ ಮ್ಯಾನ್ ಶೋ ಅಲ್ಲ, ಇಟ್ಸ್ ಎ ಟೀಮ್ ವರ್ಕ್, ಇಟ್ಸ್ ಅ ಫ್ಯಾಮಿಲಿ ವರ್ಕ್. ಎಂಟ್ರಪ್ರನರ್ ನೀವು 4 ಜನಗಳನ್ನ ಕನ್ವಿನ್ಸ್ ಮಾಡಿ ನಿಮಗೋಸ್ಕರ ಕೆಲಸ ಮಾಡಲಿಕ್ಕೆ ಅವನ್ನ ಪ್ರೇರೇಪಿಸಲಿಲ್ಲ ಅಂದರೆ ನೀವೆಂದೂ ಎಂಟ್ರಪ್ರನರ್ ಆಗೋಕ್ಕೆ ಸಾಧ್ಯ ಇಲ್ಲ. ಎಂಟ್ರಪ್ರನರ್ ಮಾತನ್ನ, ಲೀಡರ್ ಮಾತನ್ನ ಜನ ಯಾಕೆ ಕೇಳಬೇಕು? ಅವ್ನು ಎಂಪಥೆಟಿಕ್, ಅವನು ಸಹಾನುಭೂತಿ ಇರಬೇಕು, ಅವನಿಗೆ ಸ್ಟ್ಯಾಂಡರ್ಡ್ ಇರಬೇಕು ಮೈಂಡ್ ಸೆಟ್ಟು. ಅವನು ಒಂದು ತುತ್ತು ತಿಂದರೂ ಸುತ್ತ ಇರೋನು 2 ತುತ್ತು ಕೊಡಬೇಕು. ಆ ಥರ ಒಬ್ಬ ದೊಡ್ಡ ಮನುಷ್ಯನಷ್ಟೇ ಸಮಾಜ ಲೀಡರ್ ಅಂತ ಒಪ್ಪೋದು, ಎಂಟ್ರಪ್ರನರ್ ಅಂತ ಒಪ್ಪೋದು. ಸ್ವಾರ್ಥಿಗಳೆಲ್ಲ ದೊಡ್ಡವರಾಗ್ತಾರೆ ಅನ್ನೋದು ಒಂದು ಸುಳ್ಳು ಥಿಯರಿ, ಸುಮ್ಮನೆ ಅದು ಗೊತ್ತಿಲ್ಲದವ್ರು ಹೇಳೋ ಥಿಯರಿ ಅಷ್ಟೇ. ದೊಡ್ಡ ವ್ಯಕ್ತಿಗಳಷ್ಟೇ ದೊಡ್ಡವರಾಗಕ್ಕೆ ಸಾಧ್ಯ. ಆ ನಂತರದಲ್ಲಿ 2010ರಲ್ಲಿ ಲೋಕಪಾವನಿ ಸಿಲಿಕಾನ್ ಸೀಡ್ ಪ್ರೊಡಕ್ಷನ್ ಸೆಂಟರ್ ಅಂತ ರೇಷ್ಮೆ ಮೊಟ್ಟೆಗಳನ್ನು ಮಾಡೋದು ನಾವು ಶುರು ಮಾಡಿದೆ.
ಅದು ತುಂಬ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಯ್ತು. ರೇಷ್ಮೆ ನೂಲನ್ನು ಎಲ್ಲಿವರೆಗೆ ಎತ್ಕೊಂಡು ಹೋಯ್ತು ಅಂದರೆ 2014ರಲ್ಲಿ ಸಿಲ್ಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಒಂದಿದೆ, ಅಲ್ಲಿ ಡೈರೆಕ್ಟರ್ ಆಗುವಂಥ ಒಂದು ಅವಕಾಶ ಸಿಕ್ತು. ಒಂದು ಅವಕಾಶ ಸಿಕ್ತು. ಈ ಸಿಲ್ಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ತುಂಬ ಪ್ರತಿಷ್ಠಿತವಾದ ಸಂಸ್ಥೆ. ಅಲ್ಲಿ ದೇಶದ ದೊಡ್ಡ ದೊಡ್ಡ ದಿಗ್ಗಜ ವಿಜ್ಞಾನಿಗಳು ಅಲ್ಲಿ ಡೈರೆಕ್ಟರ್ಗಳಾಗಿದ್ದಾರೆ. ಲೂಯಿಸ್ ಪ್ಯಾಶ್ಚರ್ ಅವಾರ್ಡ್ ಅನ್ನುವಂಥದ್ದು ನಮ್ಮ ಸೆರಿಕಲ್ಚರ್ ಜಗತ್ತಲ್ಲಿ ಒಂಥರ ನೊಬೆಲ್ ಪ್ರೈಸ್ ಇದ್ದಂಗೆ. ನಮ್ಮ ಸಿಲ್ಕ್ ಅಸೋಸಿಯೇಷನ್ 4 ಜನ ಲೂಯಿಸ್ ಪ್ಯಾಶ್ಚರ್ ಅವಾರ್ಡ್ಗಳಿದ್ದಾರೆ. ಅಷ್ಟು ದೊಡ್ಡ ಪ್ರತಿಷ್ಠಿತವಾದಂಥ ಸಂಸ್ಥೆ. 1942 ಇಂದ ರೇಷ್ಮೆ ಮೊಟ್ಟೆ ಮಾಡ್ತಾ ಇರೋ ಎಂ ರಾಮಚಂದ್ರ ಗೌಡರು ಅಂತ ಅವರ ಕುಟುಂಬದವರು 1942 ಇಂದ ಮೊಟ್ಟೆ ಮಾಡ್ತಿದ್ರು. ಅಂತ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಕೆಲಸ ಮಾಡುವಂಥ ಒಂದು ಶಕ್ತಿ ಸಿಕ್ತು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವಿಚಾರದಲ್ಲಿ ಅಥವಾ ಒಂದು ಸಬ್ಜೆಕ್ಟಲ್ಲಿ ನೀವು ತರವಾಗಿದ್ದಾಗ, ನೀವು ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದಾಗ ನಿಮಗೆ ಯಾವ ಥರ ಕನೆಕ್ಷನ್ ಸಿಗ್ತಾ ಹೋಗುತ್ತೆ, ಸಮಾಜ ನಿಮ್ಮನ್ನ ಹೆಂಗೆ ಗುರುತಿಸ್ತಾ ಹೋಗುತ್ತೆ ಅಂತ ಇದೊಂದು ಉದಾಹರಣೆ. ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಫಾರ್ಮಾ ಪ್ರೊಡ್ಯೂಸರ್ ಕಂಪನಿ ಅಂತ ಒಂದಿದೆ. 18,000 ರೈತರುಗಳು ಅದರ ಶೇರ್ ಹೋಲ್ಡರ್ಸು. 2010ರಲ್ಲಿ 20-30 ಜನದಿಂದ ಶುರುವಾದಂಥ ಆ ಫಾರ್ಮಾ ಪ್ರೊಡ್ಯೂಸರ್ ಕಂಪನಿ ಇವತ್ತು ವರ್ಷಕ್ಕೆ 1,500 ಕೋಟಿ ವಹಿವಾಟು ನಡೆಸುತ್ತೆ. ಅದರ CEO ವಿಲಾಸ್ ಶಿಂದೆ ಅಂತ ಮ್ಯಾನೇಜಿಂಗ್ ಡೈರೆಕ್ಟರು. ಈ ನನ್ನ ಸೆರಿಕಲ್ಚರ್ ಇಂದ ನನ್ನ ಒಂದು ಅನುಕೂಲದಿಂದ ಅಂಥವ್ರನ್ನ ಭೇಟಿ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅವ್ರನ್ನ ಜೊತೆ ಎಲ್ಲ ಒಡನಾಟ ಮಾಡಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಮತ್ತು 10 ರೂಪಾಯಿ ಬಸ್ ಚಾರ್ಜ್ಗೆ ದುಡ್ಡಿಲ್ಲದೆ ಇರೋ ಮನುಷ್ಯನಿಗೆ ಇಡೀ ದೇಶನ ಲೇ ಲಡಾಖ್, ಭೂತಾನು, ನೇಪಾಳು ಎಲ್ಲ ಕಾರಲ್ಲಿ ಬೈಕಲ್ಲಿ ಸುತ್ತಾಡುವಂಥ ಒಂದು ಅವಕಾಶ ಸಿಕ್ತು. ಒಂದು 15 ದೇಶಗಳನ್ನು ಸುತ್ತಾಡುವಂಥ ಒಂದು ಸಾಮರ್ಥ್ಯನ ನನ್ನ ರೇಷ್ಮೆ ಕೃಷಿ ನನಗೆ ಗಳಿಸ್ಕೊಡ್ತು. ನಾನು ಇಸ್ರೇಲ್ಗೆ 2016ರಲ್ಲಿ ಅಗ್ರಿಕಲ್ಚರ್ ಸ್ಟಡೀಸ್ಗೆ ಅಂತ ಹೋಗಿದ್ದೆ. ಅಲ್ಲೊಂದು 15 ನಿಮಿಷ ಪಕ್ಕದ ಊರಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ದುಡ್ಡಿಲ್ಲದೆ ಇರೋ ಮನುಷ್ಯನಿಗೆ ಇಸ್ರೇಲ್ವರೆಗೆ ಹೋಗಿ ಅಗ್ರಿಕಲ್ಚರ್ನ ಅಧ್ಯಯನ ಮಾಡುವಂಥ ಒಂದು ಶಕ್ತಿನ ನನ್ನ ಉದ್ಯಮ ಮತ್ತು ನನ್ನ ರೇಷ್ಮೆ ಕೃಷಿ ನನಗೆ ಗಳಿಸ್ಕೊಡ್ತು. ಮತ್ತು 2015ರಲ್ಲಿ ಥೈಲ್ಯಾಂಡಲ್ಲಿ ಚುಲ್ತಾಯ್ ಸಿಲ್ಕ್ ಫೌಂಡೇಶನ್ ಅಂತಿದೆ, ಸಾಯಿಲ್ ಟು ಸಿಲ್ಕ್ ಮಾಡ್ತಾರೆ. ಅಲ್ಲಿ ಹೋಗಿ 1 ವಾರ ಅಧ್ಯಯನ ಮಾಡಿದೆ. ಇದು ನಾನು ಯಾವ ಸರ್ಕಾರಿ ಅನುದಾನಿತ ದುಡ್ಡುಗಳಲ್ಲೂ ಇಲ್ಲ, ನನ್ನ ಸಂಪಾದನೆ ಮಾಡಿದ ದುಡ್ಡಲ್ಲಿ ನನ್ನ ಶಕ್ತಿ ಸಾಮರ್ಥ್ಯದಲ್ಲಿ ನಾನು ಹೋಗಿದ್ದೀನಿ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನನಗೆ ಈಗಲೂ ಸಬ್ಸಿಡಿಗಳು ಅದು ಇದು ಸರ್ಕಾರದ ಮುಂದೆ ಕೈ ಚಾಚೋದು ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಮ್ಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆಯೋ ನೀವು ನಡೀತಾ ಇದ್ರೆ ಅದ್ರ ಕಡೆಗೆ ಬರ್ತಾ ಇರುತ್ತದು. ಚೈನಾಗೆ 2017ರಲ್ಲಿ ಹೋಗಿದ್ದೆ ಚೈನಾಗೆ. ಅಲ್ಲೊಂದು 15 ದಿನ ಹೋಗ್ಬಿಟ್ಟು ಸೆರಿಕಲ್ಚರ್ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ನೀವು ತುಂಬ ಕೇಳ್ಬೋದು ಮಕ್ಕಳ, ಸಕ್ಸಸ್ಸು ಕೆಲವ್ರಿಗೆ ಯಾಕೆ ಬರುತ್ತೆ, ಕೆಲವ್ರಿಗೆ ಯಾಕೆ ಬರಲ್ಲ, ಬಿಸ್ನೆಸ್ ಅಂದ್ರೆ ಏನು? ನಾನು ನಿಮ್ಮಷ್ಟು ಓದೋನಲ್ಲ, ತಿಳಿದವನಲ್ಲ, ಬಟ್ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ 2 ಲೈನಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜಾಸ್ತಿ ನಿಮಗೆ ನಾನು ಬೋರ್ ಹೊಡ್ಸೋಕ್ಕೆ ಇಷ್ಟಪಡೋಲ್ಲ. ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಆ ಬಿಸ್ನೆಸ್ಗೆ ಮುಖ್ಯವಾಗಿ 2 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟು. ಏನು 2 ಪಾಯಿಂಟ್ಸು? ಡೊಮೈನ್ ಎಕ್ಸ್ಪರ್ಟಿಂಗ್, ಇನ್ನೊಂದು ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ವಾಟ್ ಈಸ್ ಮೀನಿಂಗ್ ಆಫ್ ಡೊಮೈನ್ ಎಕ್ಸ್ಪರ್ಟೆನ್ಸಿ? ಈ ಡೊಮೈನ್ ಎಕ್ಸ್ಪರ್ಟೆನ್ಸಿ ಬಗ್ಗೆ ಯಾರು ಮಕ್ಳು ಹೇಳ್ತೀರಾ? ನೀವೇನಾದ್ರು ಅರ್ಥ ಮಾಡ್ಕೊಂಡಿದ್ದೀರಾ ಆ ಥರ? ಹಂಗೆ ಸುಮ್ಮನೆ ನಿಂತು ಡೊಮೈನ್ ಅಂದ್ರೇನು ಧೈರ್ಯವಾಗಿ ಹೇಳಿ. ಡೊಮೈನ್ ಒಂದು ಸಬ್ಜೆಕ್ಟ್, ಒಂದು ವಿಚಾರ, ಡೊಮೈನ್ ಎಕ್ಸ್ಪರ್ಟೈಸ್. ಈಗ ನವೀನ್ ಸಂಗಾಪುರ, ಸೆರಿಕಲ್ಚರ್ ಇಸ್ ಮೈ ಡೊಮೈನ್, ಐ ಆಮ್ ಸೆರಿಕಲ್ಚರ್ ಎಕ್ಸ್ಪರ್ಟ್. ಸೆರಿಕಲ್ಚರ್ ಇಸ್ ವೆರಿ ಬಿಗ್ ಚೈನ್, ತುಂಬ ದೊಡ್ಡ ಚೈನ್ ಸೆರಿಕಲ್ಚರ್ದು. ಸೆರಿಕಲ್ಚರ್ ಚೈನ್ ಹೆಂಗೆ ಹೋಗುತ್ತೆ ಅಂದರೆ ಸಿಲ್ಕ್ವರ್ಮ್ ಸೀಡ್ ಪ್ರೊಡಕ್ಷನ್ ಸೆಂಟರ್, ಚಾಕಿ ಸೆಂಟರ್, ಅಡಲ್ಟ್ ರೇರಿಂಗ್, ರೀಲಿಂಗ್, ಡೈಯಿಂಗ್, ವೀವಿಂಗ್, ಫ್ಯಾಬ್ರಿಕ್ಸ್, ಇಷ್ಟು ಒಂದು ದೊಡ್ಡ ಚೈನ್ ಇದು ಸೆರಿಕಲ್ಚರ್. ಇದರಲ್ಲಿ ನಾನು ಸಿಲ್ಕ್ವರ್ಮ್ ಸೀಡ್ ಪ್ರೊಡಕ್ಷನ್, ಚಾಕಿ ಸೆಂಟರ್, ಅಡಲ್ಟ್ ರೇರಿಂಗ್, ಬಿಗ್ ಕಕೂನ್ ರೈಸ್, ಗೂಡುಗಳನ್ನ ಮಾಡುವಂಥದ್ದು, ಇಷ್ಟರಲ್ಲಿ ನಾನು ಎಕ್ಸ್ಪರ್ಟು. ಇದು ನನ್ನ ಡೊಮೈನ್ ಎಕ್ಸ್ಪರ್ಟೈಸ್. ನೀವು ನಿಮ್ಮ ಡೊಮೈನಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರ ಅಲ್ಲಿ ಅತ್ಯುತ್ತಮವಾದನ್ನ ಮಾಡ್ಲಿಕ್ಕೆ ಸಾಧ್ಯ. ಬರೀ ಡೊಮೈನ್ ಎಕ್ಸ್ಪರ್ಟ್ ಆಗಿದ್ರೆ ಸಾಕಾ? ಆ್ಯಕ್ಚುಲಿ ರೈತರಿಗೂ ಡೊಮೈನ್ ಎಕ್ಸ್ಪರ್ಟೈಸ್ ಇರುತ್ತೆ, ಬಟ್ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಅವರು ಯಾಕೆ ಅಷ್ಟು ಸಫಲರಾಗಿರಲ್ಲ ಹೇಳಿ? ಅದನ್ನು ಎಂಟ್ರಪ್ರಿನರ್ಶಿಪ್ ಆಗಿ ಕನ್ವರ್ಟ್ ಮಾಡಿರಲ್ಲ. ಅದರಿಂದ ಅವರಿಗೆ ಲಾಭದ ಪ್ರಮಾಣ ಕಮ್ಮಿ ಇರ್ತದೆ. ಅರ್ಥ ಆಗ್ತಿಲ್ಲ ನಿಮಗೆ? ಮತ್ತು ಬಿಸ್ನೆಸ್ ಪ್ರಿನ್ಸಿಪಲ್ಸ್, ಯಾವ ಬಿಸ್ನೆಸ್ ಪ್ರಿನ್ಸಿಪಲ್ಸ್ನ ಮ್ಯಾನೇಜ್ ಮಾಡಬೇಕು ಅಂದರೆ ನೀವು ಬೇಸಿಕ್ ಆಗಿ, ಇದಕ್ಕೆ ಕಾಲೇಜಲ್ಲೇ ಓದಬೇಕು, ಡಿಗ್ರಿನೇ ಮಾಡಬೇಕು, ಡಿಪ್ಲೊಮಾನೇ ಮಾಡಬೇಕು ಅಂತ ಏನಿಲ್ಲ. ಇಟ್ಸ್ ಅ ಕಾಮನ್ ಸೆನ್ಸ್. ಇದನ್ನು ನೀವು ಆನ್ಲೈನಲ್ಲಿ ಪಡ್ಕೋಬೋದು, ಟೀಚರ್ಸ್ ಜೊತೆ ಚರ್ಚೆ ಮಾಡಿ ಪಡ್ಕೋಬೋದು, ಅಥವಾ ಮೆಂಟರ್ ಜೊತೆ ಮಾತಾಡಿ ಪಡ್ಕೋಬೋದು, ಅಥವಾ AI ಟೂಲ್ಗಳನ್ನ ಬಳಸಿ ಪಡ್ಕೋಬೋದು.
ಯಾವುದೇ ವ್ಯಾಪಾರದ ಜೀವಾಳ ಮಾರ್ಕೆಟಿಂಗು ಮತ್ತು ಸೇಲ್ಸು. ಈ ಮಾರ್ಕೆಟಿಂಗ್ ಸೇಲ್ಸ್ ಬೇರೆ ಬೇರೆನಾ ಒಂದೇನಾ? ಬೇರೆ ಬೇರೆನಾ ಒಂದೇನಾ? ಬೇರೆ ಬೇರೆ. ಹೆಂಗೆ ಬೇರೆ ಬೇರೆ ಹೇಳಿ? ಮಾರ್ಕೆಟಿಂಗ್ ಅಂದ್ರೇನು, ಸೇಲ್ಸ್ ಅಂದ್ರೇನು? ಪರವಾಗಿಲ್ಲ ಹೇಳಿ, ತಪ್ಪಾದ್ರೆ ಏನು ಸಮಸ್ಯೆ ಇಲ್ಲ, ಹೇಳಮ್ಮ, ಹೇಳಿ ಪ್ಲೀಸ್. ಸರ್, ಮಾರ್ಕೆಟಿಂಗ್ ಅಂದ್ರೆ ನಾವು ಯಾವ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡ್ತಿರ್ತೀವಿ, ಅದರ ಅಡ್ವಾಂಟೇಜ್ ಮತ್ತೆ ಅದ್ರಲ್ಲಿ ಏನೇನಿದೆ ಅಂತ ನಾವು ಡೀಟೇಲ್ಸ್ ನ ಮಾರ್ಕೆಟಿಂಗ್ ಮಾಡ್ತೀವಲ್ಲ, ಅದು ಮಾರ್ಕೆಟಿಂಗು. ಓಕೆ. ಸೇಲ್ಸು? ಸೇಲ್ಸ್ ಅಂದ್ರೆ ಅದನ್ನ ನಾವು ಸೇಲ್ ಮಾಡ್ತೀವಲ್ಲ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್, ಅಬ್ಸಲ್ಯೂಟ್ಲಿ. ಮಾರ್ಕೆಟಿಂಗ್ ಇಸ್ ನಥಿಂಗ್ ಬಟ್ ನವೀನ್ ಸಂಗಾಪುರ ಲೋಕಪಾವನಿ ಒಂದು ಬ್ರ್ಯಾಂಡ್ ಅಂತ ಜನಗಳಿಗೆ ಮನದಟ್ಟು ಮಾಡೋದೇ ಮಾರ್ಕೆಟಿಂಗು. ಇಟ್ಸ್ ಅದಾದ ಮೇಲೆ ಅದು ಮಾರ್ಕೆಟ್ ಎಸ್ಟಾಬ್ಲಿಷ್ ಆದಮೇಲೆ ನಿಮ್ಮ ಪ್ರಾಡಕ್ಟ್ನ ನೀವು ಸೇಲ್ ಮಾಡ್ತೀರಿ, ದಟ್ಸ್ ಆಲ್. ಸೇಲ್ಸ್ ಅಂದರೆ ಡೀಲ್ ಕ್ಲೋಸ್. ಸೇಲಿಂದಾನೇ ರೆವಿನ್ಯೂ ಜನರೇಟ್ ಆಗುವಂಥದ್ದು. ನೀವು ಏನು ಬೇಕಾದರೂ ಸೃಷ್ಟಿ ಮಾಡಿ, ಸೇಲ್ ಆಗಲಿಲ್ಲ ಅಂದರೆ ನಿಮಗೆ ರೆವಿನ್ಯೂ ಜನರೇಟ್ ಆಗೋದೇ ಇಲ್ಲ. ಆ ಸೇಲ್ ಆಗಬೇಕು ಅಂದರೆ ಮಾರ್ಕೆಟಿಂಗ್ ಇರಬೇಕು. ಇಟ್ಸ್ ವೆರಿ ಸಿಂಪಲ್. ಮತ್ತು ಆಪರೇಷನ್ಸು, ವಾಟ್ ಇಸ್ ದಟ್ ಆಪರೇಷನ್ಸ್? ಉದಾಹರಣೆಗೆ ನನ್ನ ಕೇಸಲ್ಲಿ ನಾನು ಅತ್ಯುತ್ತಮವಾದಂಥ ರೇಷ್ಮೆ ತೋಟಗಳನ್ನು ಬೆಳೆಸುವಂಥದ್ದು, ಅದರಿಂದ ಬಂಗಾರದಂಥ ರೇಷ್ಮೆ ಮೊಟ್ಟೆಗಳನ್ನು ಬೆಳೆಸುವಂಥದ್ದು, ಅದನ್ನು ಹ್ಯಾಚ್ ಮಾಡಿ ರೈತರಿಗೆ ಕೊಡುವಂಥದ್ದು, ಮತ್ತು ಲಾಜಿಸ್ಟಿಕ್ಸು, ರೈತರಿಗೆ ಅದನ್ನು ಸಾಗಾಣಿಕೆ ಮಾಡುವಂಥದ್ದು, ಚಾಕಿನ ಟೆಂಪ್ರೇಚರು, ಹ್ಯೂಮಿಡಿಟಿ ಎಲ್ಲನೂ ಮೇಂಟೈನ್ ಮಾಡಿ ಪ್ಯಾಥೋಜನ್ ಫ್ರೀ ಎನ್ವೈರನ್ಮೆಂಟಲ್ಲಿ ಮಾಡುವಂಥದ್ದು. ದಿಸ್ ಈಸ್ ಆಲ್ ದ ಪಾರ್ಟ್ ಆಫ್ ದಿ ಆಪರೇಷನ್ಸ್. ಇದು ನನ್ನ ವ್ಯವಹಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದೀರಿ ಅದಕ್ಕೆ ನೀವು ಅದನ್ನು ಅಳವಡಿಸ್ಕೋಬೇಕು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಏನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ದೊಡ್ಡದಾಗಿ ಇದ್ರೋ ಥರನೇ ಕೂತ್ಕೋಬೇಕು ಅಂತ ಏನಿಲ್ಲ. ನ್ಯೂ ಥಿಂಗ್, ಹೊಸದಾಗಿ ನೀವು ಈ ಪ್ರಾಡಕ್ಟ್ನ ಜನಗಳಿಗೆ ಹೆಂಗೆ ತಲುಪಿಸ್ಬೋದು, ಎಷ್ಟು ಕ್ರಿಯೇಟಿವ್ ಆಗಿ ತಲುಪಿಸ್ಬೋದು, ಅದ್ರ ಬಗ್ಗೆ ಥಿಂಕ್ ಮಾಡ್ಬೋದು ಅಷ್ಟೇ. ಅಕೌಂಟ್ಸ್, ನೀವು ಸ್ಕೂಲಲ್ಲಿ ಅಕೌಂಟ್ಸ್ ಓದಿದಿರೋ ಇಲ್ವೋ, ಬಿಸ್ನೆಸ್ಸಲ್ಲಿ ಏನಾದ್ರು ನೀವು ಅಕೌಂಟ್ಸ್ ನೆಟ್ಗಿಲ್ಲ ಅಂದರೆ ನಿಮ್ಮ ಎಲ್ಲ ಬಿಸ್ನೆಸ್ಸು ಮುಳುಗೋಗುತ್ತೆ. ಎಷ್ಟೋ ಜನ ಅಕೌಂಟೆನ್ಸಿ ಹೆಂಗಿರುತ್ತೆ ಅಂದರೆ, ಕೆಲವರಿಗೆ ನಷ್ಟದಲ್ಲಿದ್ದೀನಿ ಅಂತ ಗೊತ್ತು, ಎಷ್ಟು ನಷ್ಟದಲ್ಲಿದ್ದೀನಿ ಅಂತ ಗೊತ್ತೇ ಆಗಲ್ಲ. ಊರೆಲ್ಲ ಮುಳುಗೋದ್ಮೇಲೆ ಕೋಟೆ ಬಾಗಿಲಾಕೋದು ಅಂತಾರಲ್ಲ, ಎಲ್ಲ ಮುಳುಗೋದ್ಮೇಲೆ ಬಿಸ್ನೆಸ್ ಕ್ಲೋಸ್ ಮಾಡ್ತಾರೆ. ಅಂದರೆ ಡೇ ಬೈ ಡೇ ಅಕೌಂಟೆನ್ಸಿ ಇಲ್ಲ ಅಂದರೆ ನಿಮಗೆ, ನೀವು ವ್ಯಾಪಾರದಲ್ಲಿ ನಷ್ಟದಲ್ಲಿದ್ದೀರಾ, ಲಾಭದಲ್ಲಿದ್ದೀರಾ, ಏನಾಗ್ತಾ ಇದೆ ನಿಮ್ಮ ಕತೆ, ಅಥವಾ ನನ್ನ ದುಡ್ಡು ಎಲ್ಲೋಯ್ತು, ಆಲ್ರೆಡಿ ಮುಳುಗೋಯ್ತಾ, ಅಥವಾ ಏನಾದ್ರು ಸ್ಟಾಕಲ್ಲಿ ಇದೆಯಾ, ಇದೇನು ನಿಮ್ಗೆ ಅರ್ಥನೇ ಆಗಲ್ಲ. ಈಗ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು, ನೀವು ಯಾಕೆ ಅಕೌಂಟೆನ್ಸಿ ಓದಬೇಕು, ನೀವು ಯಾಕೆ ಇದನ್ನೆಲ್ಲ ಓದಬೇಕು, ಕಾಲೇಜಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದಲ್ಲ. ಕಾಲೇಜಲ್ಲಿ ಓದೋ ಪ್ರತಿಯೊಂದನ್ನು ಬದುಕಲ್ಲಿ ಉಪಯೋಗಕಾರಿ ಅಂತಲೇ ನಿಮಗೆ ಸಬ್ಜೆಕ್ಟ್ ಮಾಡಿರೋದು. ನಾವು ಸುಮ್ಮನೆ ಹೊಡ್ಕೊಂಡು ನಿಜ ಜೀವನದಲ್ಲಿ ಟ್ರಿಗ್ನಾಮೆಟ್ರಿಗೂ ಏನು ಸಂಬಂಧ ಇಲ್ಲ, ಅದು ಕಲಿತ್ರೆ ಜೀವನದಲ್ಲಿ ಅನ್ನೋಕ್ಕೂ ಸಂಬಂಧ ಇಲ್ಲ. ಅದೆಲ್ಲ ಮೂರ್ಖರು ಮಾತು ಅಷ್ಟೇ. ಯಾವತ್ತೂ ಅಕಾಡೆಮಿಕ್ ಎಜುಕೇಷನ್ಗೆ ಕೇರ್ಲೆಸ್ ಮಾಡಬಾರ್ದು. ನನ್ನ IQ ಕಮ್ಮಿ ಇದೆ, ತಪ್ಪೇನಿಲ್ಲ, ನಾನು ಅಷ್ಟು ಬುದ್ಧಿವಂತ ಎಲ್ಲ ಪರವಾಗಿಲ್ಲ, ಆದರೆ ನಾನು ಕೇರ್ಲೆಸ್ ಆಗಿರಬಾರ್ದು, ಉಡಾಫೆ ಉತ್ತರ ಹೊಡಿಬಾರ್ದು. ಅದರಿಂದ ಜೀವನದಲ್ಲಿ ಒಳ್ಳೆಯದಾಗಲ್ಲ ಯಾರಿಗೂ. ಇಷ್ಟನ್ನ ನೀವು ಗಮನಿಸ್ತಾ, ರೂರಲ್ ಎಂಟರ್ಪ್ರಿನರ್ಶಿಪ್ ಯಾಕೆ ಅಂದರೆ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ನಾನು ಸುಮ್ಮನೆ ನೀವು ಎದುರಿಸೋಕೆ ಹೇಳ್ತಾ ಇಲ್ಲ, ನಿರುದ್ಯೋಗ ಅನ್ನೋದು ಭಯಂಕರವಾಗಿರುತ್ತೆ, ನೀವು ನಂಬಕ್ಕೆ ಅಸಾಧ್ಯವಾಗಿರ್ತದೆ. ಆ್ಯಪ್ ಡೆವಲಪ್ಮೆಂಟಿಂದ ಹಿಡಿದು, ನಿಮ್ಮ ಅಕೌಂಟೆನ್ಸಿ ಮಾಡೋದ್ರಿಂದ, ಲೀಗಲ್ ಅಡ್ವೈಸ್ ಮಾಡೋದ್ರಿಂದ ಹಿಡಿದು, ನಿಮ್ಮ ಮೆಡಿಕಲ್ ಕೌನ್ಸಿಲ್ ಮಾಡೋದ್ರವರೆಗೂ AI ದೊಡ್ಡ ಪಾತ್ರ ವಹಿಸುತ್ತೆ. 25 ವರ್ಷ ಎಕ್ಸ್ಪರ್ಟ್ ಇರೋ ಡಾಕ್ಟರ್ಗಿಂತ AI ಎಕ್ಸ್ಪರ್ಟು. ಯಾಕೆ ಅಂದರೆ ಡಾಕ್ಟ್ರು ಲೈಫಲ್ಲಿ ಸಾವಿರಾರು ಕೇಸ್ ನೋಡಿರ್ತಾರೆ, ಈ AI ಲಕ್ಷಾಂತರ ಕೇಸ್ಗಳನ್ನ ಓದ್ಕೊಂಡಿರುತ್ತೆ. ಸೊ ಅದನ್ನು ಬೀಟೇ ಮಾಡೋಕ್ಕಾಗಲ್ಲ. ಓಕೆ, ಗಾಬರಿ ಬೀಳೋ ಅವಶ್ಯಕತೆ ಏನಿಲ್ಲ. ನಿಮ್ಮನ್ನು ಎದುರಿಸ್ಬೇಕು ಅಂತ ಇದೆಲ್ಲ ಹೇಳ್ತಿಲ್ಲ. ಅಪ್ಡೇಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಸಮಯನ ಹಾಳು ಮಾಡೋದ್ರ ಬದಲು ಲರ್ನ್ ದ AI, ಲರ್ನ್ ದ ಟೂಲ್ಸ್. ಯಾಕೆ ಅಂದರೆ ಈ ಟೂಲ್ಸು ಬದುಕಲ್ಲಿ ನಿಮಗೆ ದೊಡ್ಡ ಹೆಲ್ಪ್ ಮಾಡುತ್ತೆ, ದೊಡ್ಡ ಸಹಾಯ ಮಾಡುತ್ತೆ. ನನ್ನ ವಿಚಾರಗಳನ್ನ ಸಾಕಷ್ಟು ಹೇಳಿದ್ದೀನಿ, ಇನ್ನೇನು ಹೇಳಬೇಕು ಅಂತ ನನಗೇನಿಲ್ಲ. ನೀವೇನಾದ್ರು ಕ್ವಶನ್ಸ್ ಕೇಳಿದ್ರೆ ನಿಮ್ಗೆ ಉತ್ತರ ಹೇಳ್ತೀನಿ. ಎಂಟರ್ಪ್ರಿನರ್ಶಿಪ್ ಅನ್ನೋದು ಒಂದು ಹೂವಿನ ಹಾಸಿಗೆ ಅಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಗಟ್ಸ್ಬೇಕು, ಸಖತ್ತು ಶ್ರಮ ಬೇಕು. ಆದರೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಅದು ನಿಮಗೆ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡುತ್ತೆ, ಒಳ್ಳೆ ದುಡ್ಡು ಕೊಡುತ್ತೆ, ಸಮಾಜದಲ್ಲಿ ಸ್ಥಾನಮಾನ ಕೊಡುತ್ತೆ. ಆದರೆ ನೀವು ನಿರಂತರವಾಗಿ ಅದನ್ನು ಶ್ರಮ ಪಡಲಿಕ್ಕೆ ರೆಡಿ ಇರಬೇಕು ಅಷ್ಟೇ. ಮತ್ತು ಏನೋ ದೊಡ್ಡದೇ ಮಾಡಬೇಕು ಅಂತಿಲ್ಲ. ನಿಮ್ಮ ಕುಟುಂಬದಲ್ಲಿ ಏನು ಕಸಬಿದೆ, ಅಗ್ರಿಕಲ್ಚರ್ ಇರ್ಬೋದು, ಆರ್ಟಿಕಲ್ಚರ್ ಇರ್ಬೋದು, ಡೈರಿ ಫಾರ್ಮಿಂಗ್ ಇರ್ಬೋದು, ಪಿಗ್ರಿ ಇರ್ಬೋದು, ಕಾರ್ಪೆಂಟ್ರಿ ಇರ್ಬೋದು, ಅದು ಯಾವುದಾದ್ರೂ ಇರ್ಬೋದು, ಅದನ್ನು ನೀವು ಆ್ಯಸ್ ಅ ಎಂಟರ್ಪ್ರಿನರ್ ಅದನ್ನು ಹೆಂಗೆ ಎತ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ 100% ನಿಮಗೆ ದಾರಿ ಹೊಳೆಯುತ್ತೆ.
ಮತ್ತು ಕುಟುಂಬದ ಕಸುಬುಗಳನ್ನು ಡೆವಲಪ್ ಮಾಡೋದ್ರಲ್ಲಿ ಲಾಭ ಏನು ಅಂದರೆ ಆಲ್ರೆಡಿ ನಿಮ್ಮ ಮನೇಲಿ ಆ ಕಲ್ಚರು ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಅದನ್ನು ನೀವು ಚೆನ್ನಾಗಿ ರೂಢಿಸ್ಕೋಬೋದು ಮತ್ತು ಚೆನ್ನಾಗಿ ಮಾಡ್ಬೋದು. ಮತ್ತು ನಿಮ್ಗೆ ಏನಾದ್ರು ಸ್ಕಿಲ್ಸ್ ಇದ್ದರೆ ಆನ್ಲೈನಲ್ಲಿ ಇಡೀ ಜಗತ್ತಿಗೆ ಅದನ್ನ ಟೀಚ್ ಮಾಡ್ಬೋದು. ನಿಮ್ಗೆ ಕರಾಟೆ ಗೊತ್ತಿದ್ರೆ, ನಿಮಗೆ ಕುಕ್ಕಿಂಗ್ ಗೊತ್ತಿದ್ರೆ, ಅಥವಾ ನಿಮಗೆ ಯೋಗ ಗೊತ್ತಿದ್ರೆ, ಅಥವಾ ನಾನು ಸೆರಿಕಲ್ಚರ್ ಎಕ್ಸ್ಪರ್ಟ್, ಅದನ್ನು ನಾನು ಆನ್ಲೈನಲ್ಲಿ ಅಟ್ ಎ ಟೈಮ್ ಸಾವಿರಾರು ಜನಕ್ಕೆ ತಲುಪಿಸ್ಬೋದು. ಇದು ನಾವು ಸುವರ್ಣ ಯುಗದಲ್ಲಿ ಬದುಕ್ತಾ ಇದ್ದೀವಿ. ನಾವು ಬದುಕ್ತಾ ಇರೋದು ಅತ್ಯುತ್ತಮವಾದ ಕಾಲ. ಇಷ್ಟು ಸೌಕರ್ಯಗಳಿರೋ ಕಾಲದಲ್ಲಿ ಬದುಕ್ತಾ ಇದ್ದೀವಿ. 50 ವರ್ಷದ ಹಿಂದೆ ಅಂಬಾನಿಗೆ ಒಂದು ಟೆಲಿಫೋನ್ ಇರಲಿಲ್ಲ. ಒಂದು ಕಾರ್ ತಗೊಳ್ಳೋಕೆ 10 ವರ್ಷ ಕಾಯಬೇಕಾಗಿತ್ತು ಬುಕ್ ಮಾಡಿ. ಆದರೆ ಇವತ್ತು ನಾವು ಬದುಕ್ತಾ ಇರೋದು ಭವ್ಯ ಭಾರತದಲ್ಲಿ, ಅದ್ಭುತವಾದ ದೇಶದಲ್ಲಿ, ಆಪರ್ಚುನಿಟಿ ಇರೋ ದೇಶದಲ್ಲಿ, ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡೋ ದೇಶದಲ್ಲಿ. ಸ್ಟಾರ್ಟಪ್ಗೆ, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ದೊಡ್ಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಬಳಸ್ಕೊಳ್ಳಿ, ನೀವು ಬೆಳೀರಿ. ಸೇಯಿಂಗ್ ಇಸ್ ಬಿಲೀವಿಂಗ್. ಸ್ಟಡಿ ಮಾಡಿ, ಕೇರ್ಲೆಸ್ ಮಾಡಬೇಡಿ. ಬಂಗಾರದ ಜನಗಳಲ್ಲಿ ನೀವು ಇದ್ದೀರಿ. ನಾನು ಮನಸ್ಸು ಮಾಡೋದು ನಿಮ್ಮ ಥರ ಕಾಲೇಜಿಗೆ ಬಂದು ಕೂತು ಓದಲಿಕ್ಕಾಗಲ್ಲ. ಈ ಅವಕಾಶನ ಕಳ್ಕೊಬೇಡಿ, ಚೆನ್ನಾಗಿ ಓದಿ. ಥ್ಯಾಂಕ್ ಯು. ವಿದ್ಯಾರ್ಥಿಗಳು, ಉದ್ಯಮಶೀಲತೆಯ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ, ಉದ್ಯೋಗವನ್ನ ಹೊರತುಪಡಿಸಿ ನಾನು ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾವ್ಯಾವೆಲ್ಲ ತೊಂದರೆಗಳನ್ನ ಅನುಭವಿಸ್ತೀವಿ, ನಿಮ್ಗೆ ಏನಾದ್ರು ಒಂದಷ್ಟು ಡೌಟ್ಗಳಿದೆ, ಸರ್ ಅದಕ್ಕೆ ಒಂದಷ್ಟು ಸಮರ್ಪಕವಾದ ಉತ್ತರವನ್ನ ಕೊಡ್ತಾರೆ ಅಂತ ನೀವು ಭಾವಿಸ್ತೀನಿ. ನೀವು ಪ್ರಶ್ನೆಗಳನ್ನ ಕೇಳಬಹುದು. ಮೈಕ್ ಇಟ್ಸ್ಕೊಂಡು ಕೇಳಿ, ಎಲ್ರಿಗೂ ಆ ಪ್ರಶ್ನೆ ಅರ್ಥ ಆಗ್ತದೆ. ಸಂಕೋಚ ಪಡಬೇಡಿ, ಮುಜುಗರ ಪಡಬೇಡಿ. ನಿಮ್ಗೆ ಏನು ಮನಸ್ಸಲ್ಲಿದೆ ಕೇಳಿ. ನಾನು ತುಂಬ ಬುದ್ಧಿವಂತಲ್ಲ, ನನ್ನ ಅಲ್ಪ ಬುದ್ಧಿಗೆ ಏನು ತೋಚುತ್ತೆ ಅದು ನಿಮ್ಗೆ ಹೇಳ್ತೀನಿ. ಆದರೆ ನೀವು ಉದ್ಯೋಗಗಳನ್ನು ಅರಸೋದು ಬಿಟ್ಟು ಸ್ವಉದ್ಯೋಗ ಅಥವಾ ಒಂದು ಕಿರು ಉದ್ಯಮನ ಕಟ್ಟೋದು ಅನಿವಾರ್ಯ. ನಿಮಗೆ ಅದು ಫ್ಯಾನ್ಸಿ ಅಲ್ಲವೇ ಅಲ್ಲ, ನಿಮ್ಗೆ ಅನಿವಾರ್ಯ ಅದು ಅಷ್ಟೇ. ಗುಡ್ ಮಾರ್ನಿಂಗ್ ಸರ್. ಸರ್, ಆಸ್ ಎ ವುಮೆನ್ ಆಗಿ ನಮ್ಮ ರೂರಲ್ ಏರಿಯಾದಲ್ಲಿ ನಾವು ಯಾವ ರೀತಿ ಆಂಟ್ರಪ್ರಿನರ್ ಆಗ್ಬೋದು, ಮತ್ತೆ ನಾವು ಆಂಟ್ರಪ್ರಿನರ್ ಆಗೋಕ್ಕೆ ಮತ್ತೆ ಆಗುವಾಗ ಯಾವ ರೀತಿ ಪ್ರಾಬ್ಲಮ್ಸ್ನ ಫೇಸಸ್ ಮಾಡ್ತೀವಿ ಅಂತ. ನೀವು ಈ ಎಂಟ್ರಪ್ರನರ್ಗೆ ವುಮನ್, ಮೆನ್, ಮಗು, ದೊಡ್ಡವರು ಆ ಥರದ್ದು ಏನೂ ಇಲ್ಲ. ಎಂಟ್ರಪ್ರನರ್ಗೆ ಇರಬೇಕಾದ ಒಂದೇ ಒಂದು ಗುಣ ಅಂದರೆ ಮಗು ಥರ ಕಲಿಯೋ ಗುಣ. ಅಂದರೆ ಅವ್ನು ಯಾವತ್ತೂ ಲರ್ನರ್ ಆಗಿರಬೇಕು. ನನಗೆ ಗೊತ್ತು ಅಂತ ನಾವು ಯಾವತ್ತು ಅನ್ಕೋತೀವೋ ಅವತ್ತು ನಮ್ಮ ಬೆಳವಣಿಗೆ ನಿಂತೋಗುತ್ತೆ. ಅವತ್ತೇ ಸ್ಟಾಪ್ ನಿಂತೋಗುತ್ತೆ. ಮೊದಲು ಆಪರ್ಚುನಿಟಿ. ಫಸ್ಟ್ ಏನು, ನನ್ನ ಆಸಕ್ತಿ, ನನಗೇನು ಆಸಕ್ತಿ ಇದೆ, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನನ್ನ ಸುತ್ತಮುತ್ತ ಯಾವ ಕ್ಯಾಟಗರಿ ಜನಕ್ಕೆ ನಾನು ಸರ್ವ್ ಮಾಡ್ಬೋದು, ಅದರ ಆಧಾರದ ಮೇಲೆ ನೀವು ಯೋಚನೆ ಮಾಡಿದ್ರೆ 100% ನಿಮ್ಗೆ ಏನು ಮಾಡಬೇಕು ಅಂತ ಉಳಿಯುತ್ತೆ. ಮತ್ತೆ ಯಾವತ್ತೂ ಎಂದೂ ದೊಡ್ಡ ಮಟ್ಟದಲ್ಲಿ ಲಕ್ಷ ಸೋದ ಎಂಟರ್ಪ್ರಿನರ್ಶಿಪ್ ಶುರು ಮಾಡಬಾರ್ದು. ಸಣ್ಣದಾಗಿ ಕಿರು ಉದ್ಯಮಗಳ ಥರ ಚಿಕ್ಕದಾಗಿ ಶುರು ಮಾಡಬೇಕು. ಹಂತವಾಗಿ ಅದೇ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಒಂದು ಉದ್ಯಮನೇ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಾನು ಹೇಳಿದ್ನಲ್ಲ, ಬಿಸ್ನೆಸ್ ಪ್ರಿನ್ಸಿಪಲ್ಸ್, ಅದನ್ನು ಬೇಸಿಕಲಿ ಸ್ಟಡಿ ಮಾಡ್ಕೊಂಡಿರ್ಬೇಕು. ಬೇಸಿಕ್ ಫಿನಾನ್ಸ್ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ಎಷ್ಟು ದುಡ್ಡು ಹಾಕಿದ್ರೆ ನಾನು ಈ ದುಡ್ಡು ಎಲ್ಲಿ ತರ್ತಾ ಇದ್ದೀನಿ, ಅದಕ್ಕೆ ಬಡ್ಡಿ ಎಷ್ಟು, ಇದು ಈ ವ್ಯಾಪಾರದಲ್ಲಿ ಇದರ ಕಾಸ್ಟ್ ಎಷ್ಟು, ಇದಕ್ಕೆ ಖರ್ಚು ಏನು, ಇದನ್ನೆಲ್ಲ ಕಳೆದು ನನಗೆ ಏನು ಪರ್ಸೆಂಟೇಜ್ ಉಳಿಯುತ್ತೆ, ಇದರಲ್ಲಿರೋ ರಿಸ್ಕ್ ಏನು, ಪ್ರತಿಯೊಂದನ್ನು ನೀವು ಥಿಂಕ್ ಮಾಡಿದ್ರೆ 100 ಇದೆಯಮ್ಮ, 100 ನೀವು ಮಾಡ್ಬೋದು. ಅದರಲ್ಲಿ ಆಸಕ್ತಿ ಇರೋದು ನಿಮಗೆ ಯಾವುದು, ಅದು ಮುಖ್ಯ. ಥ್ಯಾಂಕ್ ಯು. ನಮಸ್ಕಾರ ಸರ್. ನನ್ನ ಕ್ವಶನ್ ಬಂದು ಮೊದಲೇ ಹೇಳಿದ್ರಿ, ಈಗ ನಮಗೆ ಉದ್ಯಮಶೀಲತೆ ಅಂದರೆ ಫಸ್ಟು ಟೆಸ್ಲಾ ಕಂಪ್ನಿ ಓನರ್ ಅಂತ, ಆಮೇಲೆ ಟಾಟಾ ಕಂಪ್ನಿ ಓನರ್ ಅಂತ ಅವರ ಎಲ್ಲ ಹೆಸರುಗಳು ನಮಗೆ ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ಆದರೆ ಅವರು ನಮಗಿಂತ ಒಂದು 10 ಹೆಜ್ಜೆ, ನಾವು 1 ಹೆಜ್ಜೆ ಮುಂದೆ ಯೋಚನೆ ಮಾಡಿದ್ರೆ ನಮಗಿಂತ 10 ಹೆಜ್ಜೆ ಮುಂದೆ ಯೋಚನೆ ಮಾಡ್ತಾರೆ. ಈಗ ನಾವು ಇಂಡಿಯಾದಲ್ಲೇ ಪ್ರೆಸೆಂಟ್ ನಮಗೆ ಹೊರಗಡೆ ಟೆಸ್ಲಾ ಕಂಪ್ನಿ ಒಂದು ಬೇಡ, ಅವರು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋದು. ಅವರು ಅದು ಯಾವ ರೀತಿ ಅಂದರೆ, ಅವರು ಎಲ್ಲ ಅವ್ರ ಅಮೌಂಟ್ ಎಲ್ಲ ಅವರು ಟೆಸ್ಲಾ ಶೇರ್ಸ್ ಮೇಲೆ ಹಾಕ್ತಾರೆ. ಈಗ ನಮ್ಮ ಇಂಡಿಯಾ ಕಂಪ್ನಿಗಳಲ್ಲಿ ಅವರು ಒಂದು 70% ಪ್ರಾಫಿಟ್ ಮಾಡಿದ್ರೆ ಅವರು 30% ಅಮೌಂಟ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿ 50% ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ ಇಂಡಿಯನ್ ಬಿಸ್ನೆಸ್ ಮೆನ್ಸ್. ಆದರೆ ಟೆಸ್ಲಾ ಕಂಪ್ನಿ ಓನರ್ ಯಾವ ರೀತಿ ಅಂದರೆ, ಅವ್ರು ಆಲ್ಮೋಸ್ಟ್ ಎಲ್ಲ ಅವರು 1 ರೂಪಾಯಿ ಬಿಟ್ಟಂಗೆ ಅವ್ರ ಕಂಪ್ನಿ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಮತ್ತೆ ಅವರು ಶೇರ್ಸ್ನ ಏನಾದ್ರು ಹೊಸ ಪ್ರಾಜೆಕ್ಟ್ ಇಟ್ಕೊಂಡ್ರೆ ಅದೇ ಶೇರ್ಸ್ನ ಹಣ ಮಾಡುತ್ತಾರೆ. ಯಾಕಂದರೆ ಆ ಕಡೆ ಕಂಟ್ರಿ ಟ್ಯಾಕ್ಸಸ್ ಎಲ್ಲ ಇದ್ದವರು ಸೇವ್ ಆಗಬೇಕು. ಅದೇ ರೀತಿ ಈಗ ನಾವು ಇಂಡಿಯಾದಲ್ಲಿ ಈಗ ಬರೋದಾದ್ರೆ ನಾವು ಹೆಚ್ಚುವರಿ ಹಳ್ಳಿ ಮಾಧ್ಯಮದಿಂದ ಆಗಿಲ್ಲ, ಗುಡಿ ಕೈಗಾರಿಕೆಗಳು ಯಾವ ರೀತಿ ನಾವು ಹಳ್ಳಿ ಜನಗಳಾದ್ರಿಂದ ಗುಡಿ ಕೈಗಾರಿಕೆಗಳು, ಗುಡಿ ಉದ್ಯಮಗಳು
ಯಾವ ರೀತಿ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಯಾವ ತಪ್ಪುಗಳನ್ನ ನಾವು ಬೇಜಾರಾಗಿ ಮಾಡಬಾರ್ದು ಅಂತ ನಿಮ್ಮನ್ನ ಕೇಳೋಕೆ ಇಷ್ಟಪಡ್ತೀನಿ. ಆಕ್ಚುಲಿ ನಿಮ್ಮ ಕ್ವಶನ್ ನಮ್ಗೆ ತುಂಬಾ ಕನೆಕ್ಟ್ ಆಯ್ತು. ಯಾಕೆ ಕನೆಕ್ಟ್ ಆಯ್ತು ಅಂದ್ರೆ ಪ್ರಾರಂಭದಲ್ಲಿ ನಮಗೆ ತುಂಬಾ ಬಂಡವಾಳದ ಕೊರತೆ ಇದ್ದಾಗ ರೇಷ್ಮೆ ಕೃಷಿಯಿಂದ ಬಂದಂತ ಒಂದೊಂದು ರೂಪಾಯಿನೂ ನಾವು ರೇಷ್ಮೆ ಕೃಷಿ ಮೇಲೆ ಇನ್ವೆಸ್ಟ್ ಮಾಡಿ ರೇಷ್ಮೆ ಉಳುಮನೆಗಳು ಕಟ್ಟುವಂಥದ್ದು, ಅದಕ್ಕೆ ತೋಟಗಳನ್ನ ಮಾಡುವಂಥದ್ದು, ಅದರ ಸಲಕರಣೆಗಳು, ಎಂಪ್ಲಾಯ್ಗಳ ಮೇಲೆ ಇನ್ವೆಸ್ಟ್ಮೆಂಟು, ಈ ಥರ ಮಾಡಿನೇ ಅದನ್ನ ಬಳಸ್ಲಿಕ್ಕೆ ಸಾಧ್ಯ ಆಗಿದ್ದು. ಪ್ರಾರಂಭದಲ್ಲಿ ಉದ್ಯಮಿಗಳು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ದುಡ್ಡು ಬಂದ ತಕ್ಷಣ ಸ್ವಲ್ಪ ಶೋಕಿ ಮಾಡೋಕ್ಕೆ ಶುರು ಮಾಡ್ತಾರೆ, ಸ್ವಲ್ಪ ಲಕ್ಸುರಿ ಲೈಫ್ಗೆ ಹೋಗ್ತಾರೆ. ಅದು ತಪ್ಪಲ್ಲ, ಆಗ ಮಾಡಬಾರ್ದು. ಅದನ್ನ ನೀವು ಸ್ಟೆಬಿಲೈಸ್ಡ್ ಆಗೋವರೆಗೆ ನಿಮ್ಮ ದುಡ್ಡನ್ನ ಎಂದು ನೀವು ನಾಶ ಮಾಡಲೇಬಾರ್ದು. ಅದನ್ನು ನೀವು ಪರಿಪೂರ್ಣ ಉದ್ಯಮದ ಮೇಲೆ ಹಾಕಬೇಕು, ಅಂಟಂತ ಸಣ್ಣದಾಗಿ ಬೆಳೆಸ್ಬೇಕು. ಮತ್ತೆ ತುಂಬ ಜನ ಒಂದು ವಿತಂಡವಾದ ಮಾಡ್ತಾರೆ, ಈ ದೇಶದಲ್ಲಿ ಅದಿಲ್ಲ ಇದಿಲ್ಲ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಇಲ್ಲ. ಇದು ಬಂಗಾರದಂಥ ದೇಶ, ಟ್ರಸ್ಟ್ ಮೀ. ಅದನ್ನೇ ದೇಶ ಸುತ್ತಿದ್ದೀನಿ, ಇನ್ನೂ ದರಿದ್ರ ದೇಶಗಳನ್ನ ನೋಡಿದ್ದೀನಿ. ಇದು ನಾವಿರೋದೇ ಬಂಗಾರದಂಥ ದೇಶ, ನಾವಿರೋದೇ ಬಂಗಾರದಂಥ ಸಮಯ. ಇದೇ ರೈಟ್ ಟೈಮ್, ಕೆಲಸ ಮಾಡೋಕ್ಕೆ ಇದೇ ರೈಟ್ ಟೈಮ್. ನೀವು ಹೇಳಿದ್ರೆ 0.1% ಜಾಸ್ತಿ ಬಿಲಿಯನರ್ಸ್ ಇದ್ದಾರೆ ಅಂತ. ಅದರಲ್ಲಿ 105 ಬಿಲಿಯನರ್ಸ್ ಇದ್ದಾರೆ, 95 ಬಿಲಿಯನರ್ಸ್ ಒಂದೇ ರಾಜ್ಯದಿಂದ ಬಿಲಾಂಗ್ ಮಾಡ್ತಾರೆ, ಮಹಾರಾಷ್ಟ್ರದಿಂದ. ಇನ್ನು 5 ಸ್ಟೇಟಿಂದ 10 ಬಿಲಿಯನರ್ಸ್ ಸ್ಟಾರ್ಟ್ ಮಾಡ್ತಾರೆ. ಆ ಮಹಾರಾಷ್ಟ್ರದಲ್ಲಿ ನೀವು ಹೇಳಿದ್ರೆ ನಾವೆಲ್ಲ ದೇಶವನ್ನ ರಾಜ್ಯಗಳನ್ನು ಸುತ್ತಾಡಿದೀನಿ ಅಂತ. ಈಗ ನೀವು ಮಹಾರಾಷ್ಟ್ರ ಸುತ್ತಾಡಿದ್ರೆ ಆ ದೇಶದಲ್ಲಿ ಯಾವ ರೀತಿ ಉದ್ಯಮ ಇದೆ ಅಂತ. ಆ್ಯಕ್ಚುಲಿ ಗುಜರಾತ್ ಮಹಾರಾಷ್ಟ್ರ ಯಾಕೆ ಡಿಫ್ರೆಂಟ್ ಅಂದರೆ, ಮಹಾರಾಷ್ಟ್ರ ಇದೆಯಲ್ಲ, ಮುಂಬೈ ಇಸ್ ದ ಅವರ್ ಫಿನಾನ್ಷಿಯಲ್ ಕ್ಯಾಪಿಟಲ್ ಸಿಟಿ ಆಫ್ ದ ಇಂಡಿಯಾ. ಎಲ್ಲಿ ಸಮುದ್ರ ಇರುತ್ತೋ ಅಲ್ಲಿ ವ್ಯಾಪಾರ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಜೈನ್ಸ್ ಆ್ಯಂಡ್ ಮಾರ್ವಾಡಿಗಳು, ಅವರ ಕಮ್ಯುನಿಟಿಲೇ ಅದು ಬಿಸ್ನೆಸ್ ಅನ್ನೋದು ಅವ್ರಿಗೆ ಬಂದಿದೆ. ಅಂದರೆ ಅವ್ರ ಮೂಲನೇ ವ್ಯಾಪಾರ ಆಗಿದ್ದಾಗ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಉದ್ಯಮಶೀಲತೆ ಕಮ್ಮಿನೇ ಹಂಗೆ ಕಂಪೇರ್ ಮಾಡಿದ್ರೆ. ಯಾಕೆಂದರೆ ನಾವೆಲ್ಲ ಸ್ವಲ್ಪ ವ್ಯವಸಾಯ ಆಧಾರಿತ ಕಸುಬುಗಳನ್ನು ಮಾಡ್ಕೊಂಡು ಬಂದಿರುವಂಥವ್ರೆ. ಬಟ್ ಇವತ್ತು ಅದು ಅಂಥ ಡಿಫ್ರೆನ್ಸ್ ಏನಿಲ್ಲ. ಇವತ್ತು ಎಲ್ಲಿ ಹುಡುಗ ಏನು ಬೇಕಾದರೂ ಮಾಡ್ಬೋದು. ಮತ್ತು ಮುಖ್ಯವಾಗಿ ಈ ಇನ್ಕ್ಯುಬೇಟರ್ಗಳು, ಈಗ ದೇಶಪಾಂಡೆ ಫೌಂಡೇಶನ್ ಅಂತಿದೆ ಹುಬ್ಳಿಲಿ, ಹೈದ್ರಾಬಾದಲ್ಲಿ ಅವ್ರದ್ದೇ ಒಂದಿದೆ, ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಇದೆ ಬೆಂಗಳೂರಲ್ಲಿ. ಈ ಥರ ಸಂಸ್ಥೆಗಳಿದೆ, NGOಗಳಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಮೆಂಟರ್ಸು ಆನ್ಲೈನಲ್ಲಿ ಸಿಗ್ತಾರೆ, ಆನ್ಲೈನ್ ಕೋಚಿಂಗ್ ಕೋರ್ಸ್ಗಳಿದೆ. ನಿಮಗೆ ಮನಸ್ಸೊಂದು ಬಂದರೆ ದಾರಿ ಅನ್ನೋದು ಅದ್ರ ಪಾಡಿಗೆ ಅದೇ ತಕ್ಕೊಳ್ಳುತ್ತೆ. ಬಟ್ ನೀವು ಹೇಳಿದ ಏನು ಕರೆಕ್ಟ್ ಅಂದರೆ, ಉದ್ಯಮದಲ್ಲಿ ಯಾವತ್ತೂ ಉದ್ಯಮ ಸ್ಟೆಬಿಲೈಸ್ಡ್ ಆಗೋವರಿಗೆ ಅದನ್ನ ದುಡ್ಡನ್ನ ತಿನ್ನಬಾರ್ದು, ಅದು ಕ್ರೈಮು. ಅದಕ್ಕೆ ನಮ್ಗೆ ಹಕ್ಕಿಲ್ಲ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಅಮ್ಮ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಟ್ರೇಡ್ ಮಾಡೋದು? ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇರೋದು, ನಮಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ನಮಗೇನು ಗೊತ್ತು ಅದ್ರ ಬಗ್ಗೆ ಮಾತ್ರ ನಾವು ತಲೆ ಕೆಡಿಸ್ಕೋಬೇಕು. ಉದಾಹರಣೆಗೆ ನಾನು 4 ಹಂದಿ ಸಾಕ್ತೀನಿ, ಅದನ್ನು 40 ಹಂದಿ ಮಾರ್ತೀನಿ, ಅದನ್ನೇ ನಾನು ರಿಟೇಲ್ ಶಾಪಲ್ಲಿ ಕಟ್ ಮಾಡಿ ಮಾರ್ತೀನಿ, ಅದನ್ನು ಪ್ಯಾಕ್ ಮಾಡಿ ನಾನು ಬೇರೆಯವ್ರಿಗೆ ಮಾರ್ತೀನಿ. ನಾನು ಇಲ್ಲಿಂದ ಶುರು ಮಾಡ್ತೀನಿ ಬಿಸ್ನೆಸ್ನ. ಒಂದು ಬಿಸ್ನೆಸ್ಸು ಸಣ್ಣದಾಗಿ ನೀವು ಅದ್ರ ಮೇಲೆ ಎಫರ್ಟ್ ಹಾಕಿದ್ರೆ ಅದು ದೊಡ್ಡದಾಗಿ ಬೆಳೆಯುತ್ತೆ. ಇಟ್ಸ್ ಅ ಪ್ರೋಸೆಸ್. ನಾವು ಅದನ್ನು ಮ್ಯಾಜಿಕಲಿ ಸೃಷ್ಟಿ ಮಾಡೋಕ್ಕಾಗಲ್ಲ, ಇಟ್ಸ್ ಅ ಪ್ರೋಸೆಸ್. ಮತ್ತು ಅದೇ ನಾನು ನಿಮ್ಗೆ ಯಾಕೆ ಈ ದೊಡ್ಡ ಕಾರ್ಪೊರೇಟ್ಸು, ಯೂನಿಕಾರ್ನ್ ಕಂಪ್ನಿಗಳು, ಅಂಬಾನಿಗಳ ಕಥೆನ ಹೇಳಿದೆ ಅಂದರೆ, ಅದು ನಮ್ಗೆ ಸ್ಫೂರ್ತಿ ಕೊಡುತ್ತೆ, ನಮ್ಗೆ ದಾರಿ ತೋರಿಸಲ್ಲ. ಅದೇ ನವೀನ್ ಸಂಗಾಪುರ ನಿಮಗೆ ಇವನ್ ಥರ ನಾನು ಮಾಡ್ಬೋದಲ್ಲ ಅಂತ ಅನ್ಸುತ್ತೆ ತಾನೆ. ಅದನ್ನ ಯಾವ ದಡ್ಡ ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ನಾನೇ ಮಾಡಿದ್ಮೇಲೆ ನೀವು ಮಾಡ್ಬೋದು ಅದನ್ನ. ಬಟ್ ದೊಡ್ಡವ್ರ ಕಥೆ ಏನಾಗುತ್ತೆ ಅಂದರೆ ನಮಗೆ ವಾವ್ ಅನಿಸುತ್ತೆ, ಅದರಲ್ಲಿ ನಮಗೆ ಲೆಸನ್ಸ್ ಭಯ ಅನಿಸುತ್ತೆ. ನೀವು ಮಾಡ್ಬೋದು. ಎಲ್ಲ ಉದ್ಯಮನೂ ಸಣ್ಣದ್ರಿಂದ ದೊಡ್ಡದೇ ಆಗುವಂಥದ್ದು. ಅದರಿಂದ ಯಾರು ಏನು ಬೇಕಾದರೂ ಮಾಡ್ಬೋದು. ಮಾಡಬೇಕು ಅಂತ ನಿಮ್ಮ ಮನಸ್ಸಿರಬೇಕು, ಆ ದಾರಿನ ನೀವು ಕಂಡುಹಿಡ್ಕೋಬೇಕು ಅಷ್ಟೇ. ಇವತ್ತು ಅದೃಷ್ಟದ ಯುಗ. ಇವತ್ತು ನೀವು ನಿಮ್ಮ ಕೈಲೇ ಇಂಟರ್ನೆಟ್ ಇದೆ, ನಿಮಗೆಲ್ಲ ಸಿಗುತ್ತೆ. ಏನು ಬೇಕಾದ್ರೂ ಒಳ್ಳೇದು ಹುಡ್ಕೊಂಡು ಹೋದ್ರೆ ಏನು ಬೇಕಾದ್ರೂ ಸಿಗುತ್ತೆ. ಟೀಚರ್ಸ್ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಮತ್ತು ದೊಡ್ಡ ವ್ಯಕ್ತಿಗಳು ದೊಡ್ಡದಾಗೇ ಇರ್ತಾರೆ, ಅವರೆಂದೂ ಸಣ್ಣತನ ತೋರಿಸಲ್ಲ. ನೀವು ಹೋಗಿ ಯಾರನ್ನಾರು ಕೇಳಿದ್ರೆ ಅವ್ರು 100% ನಿಮಗೆ ಅವರು ಯಶಸ್ಸಿನ ಗುಟ್ಟು ಹೇಳೇ ಹೇಳ್ತಾರೆ, ದಾರಿನ ಹೇಳೇ ಹೇಳ್ತಾರೆ. ಅವರು ವ್ಯಾಲ್ಯೂಬಲ್ ಪರ್ಸನ್ಸ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ಸರ್, ಏನಿಲ್ಲ, ಈಗ ನಾವು ಯಾವ್ದಾದ್ರು ಒಂದು ಉದ್ಯಮನ ಮಾಡ್ಲಿಕ್ಕೆ ಅಂತ ಹೊರಟಾಗ ನಮ್ಗೆ ಈಗ ಉದಾಹರಣೆ ಯಾವುದೋ ಒಂದು ವೃತ್ತಿನ ಪ್ರಾರಂಭ ಮಾಡೋಣ ಅಂತ ಹೇಳಿ ಹೊರಡ್ತೀವಿ. ಆದ್ರೆ ಆ ವೃತ್ತಿ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನೆಲ್ಲ ಸಂಪರ್ಕ ಮಾಡಿದಾಗ ನಮ್ಗೆ ಬೆಂತಲಿಗಿದ್ಲೂ ಅದ್ರ ಮೇಲೆ ಇರುವಂತಹ ಅಂದ್ರೆ ಇದು ಸರಿ ಇಲ್ಲ, ಅಯ್ಯೋ ನಾವೇ ಕಷ್ಟದಿದ್ದೀವಿ, ಅಯ್ಯೋ ಇದಕ್ಕೆ ಯಾಕೆ ನೀವು ಬರ್ತೀರಾ, ಅಯ್ಯೋ ಓದ್ಕೊಂಡು ಈ ಕೆಲಸ ಮಾಡ್ಬೇಕಾ ಅಂತ ಇದೆಲ್ಲ ನನ್ನ ತುಳಿಯುವಂತಹ ಒಂದು ವರ್ಗ ಇರುತ್ತೆ. ಆಗ ನಾವೇನ್ ಮಾಡ್ಬೇಕು, ಅವಾಗ ಎಲ್ಲೋ ಒಂದ್ಸಲಿ ನಮ್ಗೆ ಮಾಡ್ಬೇಕು ಅಂತ ಛಲ, ಉತ್ಸಾಹ ಹಠ ಇದ್ರು ಸಹ ಈ ಮಾತುಗಳು ಏನ್ ಮಾಡ್ಬಿಡ್ತೀವಿ ನಮ್ಮನ್ನ. ಅಂದ್ರೆ ಮೊದಲೇ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಈಗ ಯಾಕೆಂದ್ರೆ ನಾವು ಯಾವುದೋ ಉದ್ಯಮ ಸ್ಟಾರ್ಟ್ ಮಾಡ್ಬೇಕಾದ್ರೂ ಅದಕ್ಕೆ ಆ ಹಣ ಬೇಕೇ ಬೇಕಿರುತ್ತೆ, ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ.
ಈ ಮಾತುಗಳನ್ನೆಲ್ಲ ಕೇಳಿದಾಗ ಏನಾಗುತ್ತೆ ಗೊತ್ತಾ, ಮೆಲ್ಲಿಗೆ ನಾವು ಮುಂದೆ ಇರೋರು ಹೆಜ್ಜೆನ ಮೆಲ್ಲಿಗೆ ಮಾಡ್ಬಿಟ್ಟು ಇದೇ ಸರ್ಲಿಕ್ಕೆ ಹೊರಟೋಗ್ತೀವಿ. ಅಯ್ಯೋ ಬಿಡಪ್ಪ, ಯಾವ್ದೋ ಒಂದು ಸಂಸ್ಥೆ ಕೆಲಸ ಮಾಡ್ಕೊಂಡು ಬಂದೆ, ಸಮುದ್ರ ಜೀವನ ನಡೆಸ್ಕೊಂಡಾರಲ್ಲ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ಈಗ ನನ್ನಂತ ಅಂದ್ರೆ ಈ ತರ ಹಿಂದರಿರುವಂತ ಎಷ್ಟೋ ಮನ್ಸುಗಳಲ್ಲಿ ಕೂತಿದ್ದಾವೆ. ಆ ಮನ್ಸುಗಳಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನ್ ಹೇಳ್ಬೋದು? ಈ ಸಮಾಜದಲ್ಲಿ ಒಂದು ವರ್ಗದ ಜನ ಇದ್ದಾರೆ, ಅವರು ಪಾವರ್ಟಿ ಕಾನ್ಶಿಯಸ್ ಪೀಪಲ್ಸ್. ಅವ್ರು ಯಾವಾಗ್ಲೂ ದುರದೃಷ್ಟದ ಜನ. ಅವ್ರ ಪ್ರಕಾರ ಜಗತ್ತು ಚೆನ್ನಾಗಿಲ್ಲ, ಅವರು ಚೆನ್ನಾಗಿರಲ್ಲ, ಯಾರು ಏನು ಮಾಡಕ್ ಹೋದ್ರು ಮುಳುಗೋಯ್ತಾರೆ. ಅದು ಅವ್ರು ಅದೇ ತರ ಇರ್ತಾರೆ ಅವರು. ಆದರೆ ಒಬ್ಬ ನಿಜವಾದ ಟ್ರೂ ಲೀಡರ್, ಒಬ್ಬ ಸ್ಪಿರಿಟ್ ಇರೋ ಪರ್ಸನ್, ಅವ್ನು ಎಂದೂ ಸುಳ್ಳು ಹೇಳಲ್ಲ. ಈಗ ಅದು ಸರಿ ಇಲ್ಲ ಅಂತ ಇರ್ತಾರೆ, ಆ ಉದ್ಯಮದಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅದು ಸರಿ ಇಲ್ಲದೆ ಇದ್ಮೇಲೆ ಅವ್ರು ಯಾಕೆ ಮಾಡ್ತಾರೆ? ಒಂದು. ಎರಡನೇದು, ಈ ಲರ್ನಿಂಗ್ ಅಲ್ಲಿ ಎರಡು ವಿಧಾನ. ಒಂದು ಈ ಪ್ರಾಕ್ಟಿಕಲಿ ಜನಗಳಿಂದ ಕಲಿಯುವಂಥದ್ದು, ಇನ್ನೊಂದು ಅಕಾಡೆಮಿಕ್ ಆಗಿ ಓದಿ ಕಲಿಯುವಂಥದ್ದು. ಎಸ್ಪೆಷಲಿ ನಾನು ಈ ಅಕಾಡೆಮಿಕ್ ಜನಗಳನ್ನ ಯಾಕೆ ಗೌರವಿಸ್ತೀನಿ ಅಂದರೆ, ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಎರಡನೇದು, ಅವ್ರಿಗೆ ಜಗತ್ತು ಗೊತ್ತಿರುತ್ತೆ, ಅವರು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ. ಅದನ್ನ ನಾವು ಸ್ಥಳೀಯವಾಗಿ ಹೆಂಗೆ ಡೆವಲಪ್ ಮಾಡಬೇಕು. ಉದಾಹರಣೆಗೆ ಯಾವುದೋ ಒಂದು ಬಿಸ್ನೆಸ್ ಅಂತ ಕಲ್ಪನೆ ಮಾಡ್ಕೊಳ್ಳೋಣ. ಒಂದು ಅಗರಬತ್ತಿ ಶುರು ಮಾಡುವಂಥ ಉದ್ಯಮ. ಅದನ್ನು ನಾನು ವೆಂಡರ್ಶಿಪ್ ಮಾಡಿ ಸೈಕಲ್ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಕೊಡಬೇಕಾ, ಅಥವಾ ಸಣ್ಣದಾಗಿ ಮಾಡಿ ನಾನೇ ಪ್ಯಾಕೆಟ್ ಮಾಡಿ ದೇವಸ್ಥಾನಗಳ ಹತ್ರ ಮಾರುವಂಥದ್ದು, ಅಥವಾ ಎಲ್ಲಾದರೂ ಮಾರುವಂಥದ್ದು. ನೀವು ಮೊದಲು ಅದ್ರ ಪೊಟೆನ್ಷಿಯಲ್ ಏನಿದೆ, ಇದ್ರ ಬಂಡವಾಳ ಎಷ್ಟು, ನನಗೆ ಇದರಲ್ಲಿ ಏನು ಸ್ಕಿಲ್ ಇದೆ. ನಾನು 7 ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಬಗ್ಗೆ ಮಾತಾಡಿದ್ನಲ್ಲ, ಸೇಲ್ಸು, ಮಾರ್ಕೆಟಿಂಗು, ಅಕೌಂಟೆನ್ಸಿ, ಅದೆಲ್ಲ ತೀರ್ಮಾನ ಆದಮೇಲೆ, ಅದೆಲ್ಲ ಪರ್ಫೆಕ್ಟ್ ಆದಮೇಲೆ, ಇದರಲ್ಲಿ ಡೊಮೈನ್ ಎಕ್ಸ್ಪರ್ಟೈಸ್ ಏನು, ಇದರಲ್ಲಿ ನಾನು ಏನು ಕಲಿಬೇಕು, ಇದನ್ನೆಲ್ಲ ಮಾಡಿದ ಮೇಲೆ ನೀವು ಉದ್ಯಮ ಶುರು ಮಾಡಬೇಕು. ನಾನು ಹೇಳಿದೆ ಅಂತ ನೀವು ಮಾಡಬಾರ್ದು, ನಾನು ಬೇಡ ಅಂದಾಗ ನೀವು ಮಾಡದೇ ಇರಬಾರ್ದು. ಅದಕ್ಕೋಸ್ಕರ ಸಂಬಂಧ ಇಲ್ಲ. ಐ ಹೋಪ್ ಯು ಗಾಟ್ ಆನ್ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನನ್ನ ಕ್ವಶನ್ ಬಂದು, ಸೊ ಇವಾಗ ನೀವು ಸಿರಿಕಲ್ಚರ್ ಮಾಡ್ತಿದ್ರಿ. ಸಿರಿಕಲ್ಚರ್ ಮಾಡ್ಬೇಕಾದ್ರೆ ನಿಮಗೆ ಪ್ರಾಫಿಟ್ ಬಂತು. ಆ ಪ್ರಾಫಿಟ್ ನ ಯೂಸ್ ಮಾಡ್ಕೊಂಡು ನೀವು ಬೇರೆ ಕಡೆ ಎಲ್ಲೂ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಸ್ತಿಲ್ವಾ? ಇನ್ವೆಸ್ಟ್ ಮಾಡಕ್ ಹೋದಾಗ, ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ಇದ್ರಿ, ಅಂದ್ರೆ ಇವಾಗ ನೀವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಕಲ್ತ್ರಿ ಅಂತ ಅಂತ್ರಿ. ನಾನು ಇಂಡಿಯಾದಲ್ಲೇ ಉಳ್ಕೊಂಡು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಬೇರೆ ಕಂಟ್ರಿಗೆ ಹೋಗಿ ಇನ್ನೂ ದೊಡ್ಡದಾಗಿ ಏನಾದ್ರು ಅಚೀವ್ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ಒಂದು ಕ್ವಶನ್. ಇನ್ನೊಂದು, ಪ್ರಾಫಿಟ್ ಬಂದ್ಮೇಲೆ ನೀವು ಅದನ್ನ ಸೇವಿಂಗ್ಸ್ ಅಂತ ಮಾಡ್ಕೊಂಡು, ಅಥವಾ ಆ ಪ್ರಾಫಿಟ್ ಇಟ್ಕೊಂಡು ಇನ್ನು ಆ ಪ್ರಾಫಿಟ್ ನ ಡಬಲ್ ಮಾಡ್ಬೇಕು, ಡಬಲ್ ಇಂದ ಇನ್ನೂ ಮಲ್ಟಿಪಲ್ ಮಾಡ್ಬೇಕಂತ ಏನಾದ್ರು ಕ್ವಶನ್ ಹೋಗ್ತಿಲ್ವಾ? ಇನ್ನೊಂದು, ಈ ತರ ಪ್ರಾಫಿಟ್ ಮಾಡಿದ್ಮೇಲೆ ನಿಮಗೆ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಈ ತರ ಪರ್ಚೇಸ್ ಮಾಡಿ ನೀವೇ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ಆಕ್ಚುಲಿ ನಿಮ್ಮ ಕ್ವಶನ್ಸ್ ರೋಚಕವಾಗಿದೆ, ನನ್ನ ಉತ್ತರ ಸಪೆಯಾಗಿರ್ತದೆ. ಈಗ ಏನಿಲ್ಲ, ಈಗ ಒಂದು ನಿಮಗೆ ಸಿಕ್ಕಾಪಟ್ಟೆ ಎಕ್ಸಾಗರೇಟ್ ಮಾಹಿತಿ ಬಂದ್ಬಿಡೈತೆ ನನ್ನ ಬಗ್ಗೆ. ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ನಂಬರ್ 1. ನಂಬರ್ 2, ನಾನು ತುಂಬ ಸಲ ಯೋಚನೆ ಮಾಡ್ತೀನಿ. ನಾನೊಬ್ಬ ಎಂಟ್ರಪ್ರಿನರ್, ನಾನು ಯಾಕೆ ಶೇರ್ ಮಾರ್ಕೆಟಲ್ಲಿ ಬೇರೆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ತುಂಬ ಸಲ ಯೋಚನೆ ಮಾಡ್ತೀನಿ. ಅದರಿಂದ ನಾನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಅದು ಮಾಡಬಾರ್ದು ಅಂತಲ್ಲ, ಬಟ್ ನಾನು ಮಾಡಿಲ್ಲ. ಅದು ತಪ್ಪಿರಬಹುದು, ಗೊತ್ತಿಲ್ಲ. ಯಾಕೆ ಅಂದರೆ, ಒಬ್ಬ ಉದ್ಯಮಿ ಗ್ರಾವಿಟಿ, ಲಾ ಆಫ್ ಗ್ರಾವಿಟಿ ಏನು ಹೇಳುತ್ತೆ, ನೀನು ಮೇಲೆ ಹೋಗ್ಬೇಕು ಇಲ್ಲ ಕೆಳಗೆ ಬಿದ್ದೋಗ್ಬೇಕು. ನೀನು ಅಲ್ಲೇ ನಿಂತು ತೇಲ್ತೀನಿ ಅನ್ನೋದು ಬಿಸ್ನೆಸ್ ಜಗತ್ತಲ್ಲಿ ಇಲ್ಲ. ನೀನು ಡೈಲಿ ಮೇಲೆ ಹೋಗಿ ಟ್ರೈ ಮಾಡ್ತಾ ಇರಬೇಕು, ಇಲ್ಲ ನೀನು ಕೆಳಗೆ ಬಿದ್ದೋಗ್ತೀಯ. ಅಂದರೆ ನೀನು ಫ್ಲೋಟ್ ಆಗೋಕ್ಕಾಗಲ್ಲ. ಅದರಿಂದ ನಾನೊಬ್ಬ ಸಣ್ಣ ರೂರಲ್ ಎಂಟ್ರಪ್ರಿನರಪ್ಪ. ನನ್ನ ತಾಕತ್ತಿನ ಮಟ್ಟದಲ್ಲಿ ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ತಾನೆ ಇರ್ತೀನಿ, ಅದ್ರಲ್ಲಿ ದುಡಿತಾನೆ ಇರ್ತೀನಿ. ನಾನು ಈಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಒಂದು ಹುಟ್ಟಾಕಿದ್ದೀನಿ. ನಾನು ಈಗಲೂ ಅದನ್ನು ಹೆಂಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ, ಅಲ್ಲೇ ನಿಲ್ಲಬಾರ್ದು, ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂತ ಈಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹುಟ್ಟಾಕಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಹತ್ರ ಒಂದು ಎಕರೆ ಜಮೀನು ಐತೆ, ಅದು ಸಿರಿಕಲ್ಚರ್ ಮಾಡಬೇಕು. ಬಂಡವಾಳ ಎಷ್ಟು ಹಾಕಬೇಕು, ಇನ್ಕಮ್ ಎಷ್ಟು ತೆಗಿಬೋದು? ಇಲ್ಲ, ಇಟ್ಸ್ ಓಕೆ, ಏನು ತಪ್ಪೇನಿಲ್ಲ. 1 ಎಕರೆ ಹಿಟ್ನರ್ಲೆ ತೋಟನ ಮಾಡಲಿಕ್ಕೆ ಡ್ರಿಪ್ಪು, ಗಿಡಗಳು, ಗೊಬ್ಬರ, ಮತ್ತೊಂದು ಮಗದೊಂದು ಅಂತೆಲ್ಲ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 6 ರಿಂದ 7 ತಿಂಗಳಲ್ಲಿ ನೀನು ಅದ್ರ ಉತ್ಪಾದನೆ ಶುರು ಮಾಡ್ಬೋದು. 1 ಎಕರೆ ಹಿಟ್ನರ್ಲೆ ತೋಟ ಮಾಡಲಿಕ್ಕೆ 30 × 20 ಅಡಿ ಮನೆ ಬೇಕು. ಇದು ಎರಡಕ್ಕೂ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ, ಅದನ್ನು ಬಳಸಿ ಮಾಡ್ಬೋದು. ಯಂಗ್ಸ್ಟರ್ಸು ಬರೀ 1 ಎಕರೆ ಮಾಡಬಾರ್ದು. ನಿನ್ನ ಹತ್ರ 1 ಎಕರೆ ಇದ್ರೆ 1 ಎಕರೆ ಲೀಸು ತಗೊಂಡು ಮಾಡಬೇಕು, ದೊಡ್ಡದಾಗ ಮಾಡ್ಬೇಕು ಅದನ್ನ. ಯಾಕೆ ಅಂದರೆ, ವ್ಯಕ್ತಿ ಶಕ್ತಿ ಅಷ್ಟೇ, ಅದಕ್ಕೆ ಬೇಕಾಗಿರೋದು ಕಾರ್ಮಿಕರು ಮಾತ್ರ. ಸಣ್ಣದಾಗಿ ಯಾಕೆ ಮಾಡ್ತೀಯ, ಮಾಡಿದಾಗ ದೊಡ್ಡದಾಗ ಮಾಡು. ನಮಸ್ತೆ. ನಮಸ್ತೆ. ಒಂದು ರೇಷ್ಮೆ ಕೃಷಿ ಬಗ್ಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿ
ನನಗೆ ರೇಷ್ಮೆ ಕೃಷಿ ಬಗ್ಗೆ ಒಂಚೂರು ನಾಲೆಜ್ ಇಲ್ಲ. ಸೊ ಒಂದು ರೇಷ್ಮೆ ಇದುವರೆಗೂ ನೋಡಿಲ್ಲ. ಸೊ ಅದು ಎಷ್ಟು ದಿನಕ್ಕೆ ಗ್ರೋಯಿಂಗ್ ಸ್ಟೇಜ್ ನ ಐಡೆಂಟಿಫೈ ಮಾಡ್ಬೋದು? ಇದು ಕುತೂಹಲ ಕೇಳ್ತಾರ ಕ್ವಶನ್ ಅಥವಾ ಅದನ್ನ ರೂಢಿಸ್ಕೋಬೇಕು ಅಂತ ಕೇಳ್ತಾರ ಕ್ವಶನ್? ಇಲ್ಲ, ಆಸ್ ಎ ಪ್ರೋಗ್ರಾಮರ್ ಆಗಿ ನಾನು ನನ್ನ ಕಂಪ್ಯೂಟರ್ಗೆ ಗ್ರೋಯಿಂಗ್ ಸ್ಟೇಜ್ ಆಫ್ ಸಿಲ್ಕ್ ವರ್ಮ್ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ. ಅಂಡರ್ಸ್ಟುಡ್. ಇದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಶ್ರೀವತ್ಸ ಅಂತ, ರೂಮ್ ಇನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅವ್ರದ್ದೊಂದು ಕಂಪನಿ ಇದೆ. ಅವ್ರು ಇದಕ್ಕೊಂದು ಪ್ರೋಗ್ರಾಮು ಡೆವಲಪ್ ಮಾಡಿದ್ದಾರೆ. ನಿನಗೆ ಇದ್ರ ಜೊತೆ ಮಾತಾಡೋಕ್ಕೆ ಈಸ್ ದ ರೈಟ್ ಪರ್ಸನ್. ನಾನು ನಿನಗೆ ಟೆಕ್ನಿಕಲಿ ಏನು ಬೇಕಾದ್ರೂ ಮಾಹಿತಿ ಕೊಡಬಲ್ಲೆ, ಬಟ್ ಅವ್ನಿಗೆ ಟೆಕ್ನಾಲಜಿ ಸೆರಿಕಲ್ಚರ್ ಎರಡೂ ಗೊತ್ತು. ಯಾಕೆಂದರೆ ನಿನ್ನ ಥರ ಏನೂ ಗೊತ್ತಿಲ್ಲದೆ ಇದ್ದಾಗ ನನ್ನ ಫ್ರೆಂಡ್ ಆಗೋನು ಈಗ ಅವ್ನು ಸಾಕಷ್ಟು ಗೊತ್ತು. ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಸಾಫ್ಟ್ವೇರ್ನ ಸಪ್ಲೈ ಮಾಡ್ತಾರೆ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ. ಅದರಿಂದ ನಿಮಗೆ ಅವ್ರ ಜೊತೆ ಕೊಲಾಬ್ರೇಷನಲ್ಲಿ ಲಾಭ ಇದೆ. ಅಂದ್ರೆ ಸರ್ ಇವಾಗ ಒಂದು ಚಿಕ್ಕ ಹುಳು ನನಗೆ ಇವತ್ತು ಹ್ಯಾಚ್ ಆದರೆ 25ರಿಂದ 26 ದಿವಸದಲ್ಲಿ ಅದು ಮೆಚ್ಯೂರ್ ಆಗಿ ಗೂಡು ಕಟ್ಟುತ್ತೆ. 4 ಹಂತಗಳನ್ನು ದಾಟಿ ಮುಂದೆ ಹೋಗುತ್ತೆ. ಅದು ಟೆಂಪರೇಚರ್, ಹ್ಯೂಮಿಡಿಟಿ ಮತ್ತು ಲೈಟ್, ಇದು ಮೂರಕ್ಕೂ ಸಂಬಂಧಿತವಾಗಿ ಒಂದು ಅರ್ಧ ದಿನದಿಂದ ಒಂದಿನ ಆ ಕಡೆ ಈ ಕಡೆ ಆಗುತ್ತೆ. ಆ ಥರ ಒಂದಿನ 2 ದಿನದಲ್ಲಿ ನಾವು ಅದನ್ನ ಗ್ರೋಯಿಂಗ್ ಸ್ಟೇಜ್ ನ ಐಡೆಂಟಿಫೈ ಮಾಡಬಹುದು. ದಿನ ಮಾಡಬಹುದು. ಇವತ್ತು ರೇಷ್ಮೆ ಹುಳು ಹ್ಯಾಚ್ ಆದರೆ ಅದು 25 ದಿನಕ್ಕೆ ಹಣ್ಣಾಗುತ್ತೆ. 10,000 ಪಟ್ಟು ಬೆಳೆಯುತ್ತೆ. 10,000 ಟೈಮ್ಸ್ ಇನ್ 25 days. ಸೊ ನೀನು ಇವತ್ತಲ್ಲ, ಬೆಳಿಗ್ಗೆ 2 ಗಂಟೆಗೆ ನೀನು ಗಮನಿಸ್ಬೋದು ಇದು ದಪ್ಪ ಆಯಿತು, ದೊಡ್ಡದಾಯ್ತು ಅಂತ. ಎವ್ರಿ 2 hours ಗ್ರೋಯಿಂಗ್ ಸ್ಟೇಜ್ ನ ಐಡೆಂಟಿಫೈ ಮಾಡಬಹುದು. 10,000 ಟೈಮ್ಸ್ ಇನ್ 25 days. ಇಮ್ಯಾಜಿನ್. ಓಕೆ ಸರ್, ಥ್ಯಾಂಕ್ ಯು. ಎಸ್. ಹೇಳಮ್ಮ. ಅಲ್ಲ, ಕರೆಕ್ಟೇ ಅದು. ಯಾಕೆ ಅಂದರೆ ನಾವು 100% ಮನೆ ಮಾಡ್ತೀವಿ ಅಂತಲೇ ಹೋಗ್ತೀವಿ, ನಷ್ಟ ಆಗುತ್ತೆ. ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಒಂದು ಬೇಸಿಕ್ ಎಲಿಜಿಬಿಲಿಟಿ ಏನು ಅಂದರೆ, ಆ ಬಿಸ್ನೆಸ್ ಮುಳುಗೋದ್ರೂ ನಾನು ಸರ್ವೈವ್ ಆಗ್ತೀನಾ? ಇಟ್ಸ್ ವೆರಿ ವೆರಿ ಬೇಸಿಕ್ ಎಲಿಜಿಬಿಲಿಟಿ. ನಿಮ್ಮ ಅಪ್ಪನ ದುಡ್ಡನ್ನ, ನಿಮ್ಮ ಕುಟುಂಬದ ದುಡ್ಡನ್ನ ಅದ್ರ ಮೇಲೆ ಹಾಕಬೇಕಾದ್ರೆ ಇದರಿಂದ ನನ್ನ ಕುಟುಂಬ ಬೀದಿಗೆ ಬರಲ್ವಾ? ನನ್ನ ಐಡಿಯಾ ಜೆನ್ಯೂನ್ ಆಗಿದೆಯಾ? ಆ ಎಲಿಜಿಬಿಲಿಟಿ ಓಕೆ ಆದಮೇಲೆ ಅಷ್ಟೇ ಬಿಸ್ನೆಸ್ ಮಾಡಬೇಕು. ನಾನು ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿದೆ, 55 ಲಕ್ಷ ಹೋಯ್ತು ಸ್ಪ್ಯಾನ್ ಆಫ್ 2 yearsಲ್ಲಿ. 55 ಲಕ್ಷ ನಾನು ತಡೀಬಲ್ಲೆ. 55 ಲಕ್ಷ ತಡೆಯೋಕ್ಕಾಗದೇ ಇದ್ರೆ ಏನಾಗುತ್ತೆ? ಯಾಕೆ ಅಂದರೆ ಎಲ್ಲ ಸಕ್ಸಸ್ಫುಲ್ ಅಲ್ಲ. ಫೇಲ್ಯೂರು, ಸಕ್ಸಸ್ ಇಸ್ ದ ಪಾರ್ಟ್ ಆಫ್ ದಿ ಕಾಯಿನ್. ಸುಮ್ಮನೆ ಕತೆಗಳಲ್ಲಷ್ಟೇ ಫುಲ್ ಸಕ್ಸಸ್ ಇರೋದು. ಫೇಲ್ಯೂರು, ಡಿಪ್ರೆಷನ್ನು, ಪೇಯ್ನು ಇದೆಲ್ಲ ಪಾರ್ಟ್ ಆಫ್ ದಿ ಲೈಫು. ಅದನ್ನು ಟಾಲರೇಟ್ ಮಾಡೋಕ್ಕೆ ನನಗೆ ಶಕ್ತಿ ಇದೆಯಾ? ಫಿನಾನ್ಷಿಯಲಿ, ಎಮೋಷನಲಿ, ಮೆಂಟಲಿ, ಸೋಷಿಯಲಿ. ಜನ ನಿಮಗೆ 1000 ಆಡ್ಕೋತಾರೆ, ರೇಗಿಸ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಟೀ ಕುಡಿತಾರನು ರೇಗಿಸ್ತಾನೆ, ಏನೋ ಬಿಸ್ನೆಸ್ ಮಾಡೋದು ನಮ್ಮ ತಪ್ಪ ಮುಳುಗೋದ ಅಂತ. ಅದೆಲ್ಲ ನೀವು ತಡ್ಕೊಳ್ಳೋಕ್ಕೆ ಶಕ್ತಿ ಇದ್ದರೆ ಮಾಡಬೇಕು. ಫಿನಾನ್ಷಿಯಲು ತಡ್ಕೋಬೇಕು. ಬೇಸಿಕ್ ಎಲಿಜಿಬಿಲಿಟಿ. ಹೇಳಿ. ದಿನಾ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಈಗ ನಾನು ನಿಮಗೆ ಇದು ಕರೆಕ್ಟ್ ಟೈಮ್ ಹೇಳ್ತೀನಿ. ಈಗ ಈ ಅಕಾಡೆಮಿಕ್ ಎಜುಕೇಷನ್ ಇಲ್ಲದೆ ಬರೀ ಎಂತೂಸಿಯಾಸಮಿಂದ, ಉತ್ಸಾಹದಿಂದ, ಜೀವನೋತ್ಸಾಹದಿಂದ ರೇಷ್ಮೆ ಕೃಷಿನ ಶುರು ಮಾಡಿ ಅದನ್ನು ವ್ಯಾಪಾರದ ಮಟ್ಟಿಗೆ ಏರಿಸಿದ ಮೇಲೆ ನನಗೆ ಪ್ರಾಬ್ಲಮ್ ಬರೋಕ್ಕೆ ಶುರುವಾಗಿದ್ದೇನು ಅಂದರೆ, ಒಂದು 60-70 ಜನ ಕಾರ್ಮಿಕರು, ಒಂದಷ್ಟು ರೆವಿನ್ಯೂ, ಇದೆಲ್ಲ ಆದಮೇಲೆ 2015ರಲ್ಲಿ ನನಗೆ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಎಕ್ಸ್ಟ್ರೀಮ್ ಲೋ ಮಾರ್ಜಿನ್, ಭಯಂಕರ ಕಾಂಪಿಟೇಷನ್ನು. ಮಾರ್ಕೆಟಲ್ಲಿ ಎಲಿಜಿಬಿಲಿಟಿ ಇಲ್ಲದೆ ಇರೋರು, ಕೆಪಾಸಿಟಿ ಇಲ್ಲದೆ ಇರೋರು ಲೋ ಕ್ವಾಲಿಟಿ ಪ್ರಾಡಕ್ಟ್ನ ಕಮ್ಮಿ ಪ್ರೈಸಿಗೆ ಮಾರಕ್ಕೆ ಶುರು ಮಾಡಿದ್ರು. ನಮ್ಮ ರೈತರಿಗೆ ಕ್ವಾಲಿಟಿ ಮತ್ತು ಅನ್ಕ್ವಾಲಿಟಿ ಬಗ್ಗೆ ಅಷ್ಟು ಕಾನ್ಷಿಯಸ್ ಇಲ್ಲದೆ ಇರೋದ್ರಿಂದ ಆ ಪ್ರೈಸ್ನ ನಾನು ಮೀಟ್ ಮಾಡೋಕ್ಕಾಗಲಿಲ್ಲ. ಅದು ದೊಡ್ಡ ಸಮಸ್ಯೆ ಆಯಿತು ನನಗೆ, ವಿಪರೀತ ಸಮಸ್ಯೆ. ಆವಾಗಲೇ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟು ಅದು ಇದು ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡಿದ್ದು. ನೀವು ಎಲ್ಲಿವರೆಗೆ ನಿಮ್ಮ ಜೇಬು ತುಂಬಿರುತ್ತೋ ಅಲ್ಲಿವರೆಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಲ್ವಲ್ಲ. ಯಾವಾಗ ಸಮಸ್ಯೆ ಬರುತ್ತೆ ಆಗ ಪ್ರಾಬ್ಲಮ್ ಶುರುವಾಗುತ್ತೆ. ಅಂದರೆ ಇವತ್ತು ಮಾರ್ಕೆಟ್ನ, ಅದರ ಬಿಸ್ನೆಸ್ ಜಗತ್ತಲ್ಲಿ ಅದರ ರೆಡ್ ಓಷನ್ ಅಂತ ಕರೀತಾರೆ. ಅಂದರೆ ಬ್ಲೀಡಿಂಗ್. ನೀವು ಎಲ್ಲಿ ನೋಡಿದ್ರು ಬರೀ ರಕ್ತ, ಯಾರಿಗೂ ಬರೀ ಕಾಂಪಿಟೇಷನ್, ಬ್ಯಾಡ್ ಕಾಂಪಿಟೇಷನ್, ಮಾರ್ಜಿನೇ ಇಲ್ಲ. ಯಾವುದೇ ವ್ಯಾಪಾರದ ಮೂಲ ಉದ್ದೇಶ ಲಾಭ, ಪ್ರಾಫಿಟ್ಟು. ಯಾವುದೇ ಬಿಸ್ನೆಸ್ಸಲ್ಲಿ ಆಕ್ಸಿಜನ್ ಇದ್ದಂಗೆ, ಆಕ್ಸಿಜನ್ ಇಲ್ಲ ಅಂದರೆ ಬಿಸ್ನೆಸ್ ಹೊತ್ತೋಗುತ್ತೆ. ದಿನ ಪ್ರಾಬ್ಲಮ್ ಬರುತ್ತೆ, ನಾವು ದಿನ ಅದನ್ನು ಸಾಲ್ವ್ ಮಾಡ್ತೀವಿ. ಅದನ್ನು ಲಿಸ್ಟೇ ಮಾಡ್ಬೋದು. ಆದರೆ ಆ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕೆ ರೆಡಿ ಇರೋದು ಮಾತ್ರ ಎಂಟ್ರಪ್ರಿನರ್ ಆಗಬೇಕು ಅಷ್ಟೇ. ಹೌದು.
ನಮಸ್ತೆ ಅಮ್ಮ. ಸರ್ ಇವಾಗ ನೀವು ಹೇಳಿದ್ರೆ ಅಗ್ರಿಕಲ್ಚರ್ ಅಲ್ಲಿ ರೇಷ್ಮೆ ಮಾಡಿದ್ದು ನನ್ ಪ್ರಾಫಿಟ್ ಆಯ್ತು ಅಂತ. ಸರ್ ಇವಾಗ ರೇಷ್ಮೆ ಬಿಟ್ಟು ಬೇರೆ ಏನ್ ಮಾಡ್ಬೋದು? ಏನು ಮಾಡಿದ್ರು ಪ್ರಾಫಿಟ್ ಆಗುತ್ತೆ. ಸರ್ ಇವಾಗ ಕೌ ಫಾರ್ಮಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ ಯಾವ ತರ? ಡೈರಿದು ಸಮಸ್ಯೆ ಏನು ಅಂದ್ರೆ ಅದನ್ನ ಪ್ರೈಸ್ ನ KMF ಅಂದ್ರೆ ನಮ್ಮ ಮಿಲ್ಕ್ ಫೆಡರೇಷನ್ ಇದೆಯಲ್ಲ, ಅದು ರೇಟ್ಗಳನ್ನ ಫಿಕ್ಸ್ ಮಾಡ್ತವೆ. ಆ ರೇಟ್ಗಳು ಜೀವನ ಮಾಡಕ್ ಚೆನ್ನಾಗಿದೆ, ಬಟ್ ತುಂಬಾ ಲಾಭ ಮಾಡಕ್ ಚೆನ್ನಾಗಿಲ್ಲ. ನೀವು ಡೈರಿ ಹಿಂಗ್ ಮಾಡಿದ್ರೆ ನೀವು ಅದನ್ನ ಹಾಲ್ನ KMF ಹಾಕ್ಬಾರ್ದು. ನೀವು ಗ್ರಾಹಕರನ್ನ ಹಿಡಿದು ನಾನು ಗುಣಮಟ್ಟ ಕೊಡ್ತೀನಪ್ಪ, ನೀನ್ ಮನೆ ಬಾಗ್ಲು ಬಂದು ಕೊಡ್ತೀನಿ, ನನ್ಗೆ ಒಳ್ಳೆ ಪ್ರೈಸ್ ಕೊಡಪ್ಪ, ನಾನು 1 ಲೀಟ್ರು 1 ಹನಿನೂ ನೀರು ಹಾಕಲ್ಲ ಅಂತ ನೀವು ಮಾಡಬೇಕು. ಅಥವಾ ಅದರಲ್ಲೇ ಉತ್ಪನ್ನಗಳನ್ನ ಮಾಡಬೇಕು. ಇಂಡಿಯಾ ಸ್ವೀಟ್ಸ್ ಕತೆ ಕೇಳಿದ್ದೀರಾ? ಇಂಡಿಯಾ ಸ್ವೀಟ್ಸ್ ಕತೆ, ಇಂಡಿಯಾ ಸ್ವೀಟ್ಸ್ ಸಿಕ್ಕಾಪಟ್ಟೆ ಫೇಮಸ್ ಈಗ ಇಂಡಿಯಾದಲ್ಲಿ. ಅವ್ರ ಗಂಡ ಹೆಂಡತಿ ಇಬ್ರು ಸಖತ್ತು IT ತುಂಬಾ ದೊಡ್ಡ ಒಳ್ಳೊಳ್ಳೆ ಪ್ರೊಫೆಷನಲ್ ಇರ್ತಾರೆ, US ಇಂದ ಬರ್ತಾರೆ, ಖುಷಿಗೆ ಡೈರಿ ಮಾಡ್ಬಿಡ್ತಾರೆ. ಒಂದಿನ ಅವ್ರಿಗೆ ಅರ್ಥ ಆಗುತ್ತೆ ಇದು ಕಂಪ್ಲೀಟ್ ಲಾಸ್ ವೆಂಚರ್ ಅಂತ. ಅವ್ರಿಗೆ ಮೈಂಟೈನ್ ಮಾಡೋಕ್ಕಾಗಲ್ಲ, ಅವ್ರು ಸೋಲೊಪ್ಕೊಳ್ಳಲ್ಲ, ಅವರು ಬುದ್ಧಿವಂತರು, ಎಂಟ್ರಪ್ರನರ್, ಒಂದು ಪ್ರೊಫೆಷನಲ್ ಜನಗಳು ನೀಟಾಗಿ ಸ್ಟಡಿ ಮಾಡಿ ಅದನ್ನ ಸ್ವೀಟ್ ಮಾರಿ ಮಾಡುವಂತ ಒಂದು ಉದ್ಯಮನ ಶುರು ಮಾಡ್ತಾರೆ. ಇಂಡಿಯಾ ಸ್ವೀಟ್ಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಲೀಡಿಂಗ್ ಸ್ವೀಟ್ ಕಂಪನಿ ಇನ್ ಇಂಡಿಯಾ. ಅಂದ್ರೆ ಆಕಸ್ಮಿಕವಾಗಿ ಶುರು ಮಾಡಿದ್ರು, ಅದರ ಲಾಭ ಇಲ್ಲ ಅಂತ ಗೊತ್ತಾಯ್ತು, ಅದನ್ನ ಎಂಟ್ರಪ್ರನರ್ಶಿಪ್ ಆಗಿ ಕನ್ವರ್ಟ್ ಮಾಡಿ ಪ್ರಾಫಿಟ್ ವೆಂಚರ್ ಆಗಿ ಜನರೇಟ್ ಮಾಡಿದ್ರು. ನೀವು 100 ಹಸು ಸಾಕಿ KMF ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಇದೇ ಸತಿ. ಸರ್ ಆಮೇಲೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ, ನಿಮ್ಗೆ ಎಷ್ಟು ಸಲ ಲಾಸ್ ಆಗಿದೆ? ಆ ಟೈಮಲ್ಲಿ ನೀವು ಏನೇನ್ ಮಾಡಿದ್ರಿ ಸರ್? ನನಗೆ ಬದುಕಲ್ಲಿ ವಿಪರೀತ ತಡ್ಕೊಳಕ್ಕೆ ಆಗಲ್ಲ ಅಂತ ಒಂದು 2 ರಿಂದ 3 ಸಲ ಆ ಥರದ ಸ್ಥಿತಿಗತಿಗಳನ್ನ ಅನುಭವಿಸ್ತಿದ್ದೀನಿ. ಒಂದ್ಸಲಿ ಕೋವಿಡ್ ಬಂತು, ಅದರಿಂದ ಸಾಕಷ್ಟು ಹಾನಿಗಳಾಯಿತು. ಈ ಥರ ಸಾಕಷ್ಟು ಸಮಸ್ಯೆಗಳು. ಆಮೇಲೆ ನಮ್ಮದು ಸಖತ್ ಸೆನ್ಸಿಟಿವ್ ಪ್ರಾಡಕ್ಟು. ನಮ್ಮದು ಟೆಂಪರೇಚರು, ಹ್ಯೂಮಿಡಿಟಿ, ಮಳೆ, ಬೆಳೆ, ಪೆಥೋಜನ್ನು, ಈ ಥರ 100 ಸಮಸ್ಯೆಗಳು ಅಂತ ವ್ಯವಹಾರ. ಆಮೇಲೆ ಕೃಷಿ ಕಾರ್ಮಿಕರು ಹಳ್ಳಿ ನೆಟ್ಟಗೆ ಬರಲ್ಲ, ಈ ಥರ 1000 ಸಮಸ್ಯೆಗಳು. ಅದನ್ನೆಲ್ಲ ಬದಿಗೊತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಮಸ್ಯೆಗಳು ಇವತ್ತು ಬರುತ್ತೆ. ಕಾರ್ಮಿಕರಿಲ್ಲ, ಖಂಡಿತ ಕಾರ್ಮಿಕರಿಲ್ಲ. ನಮ್ಮ ಹತ್ರ ಬಿಹಾರದವರು 40 ಜನ ಇದ್ದಾರೆ, ನಮ್ಮ ಸುತ್ತಮುತ್ತ ಲೋಕಲ್ ಅವರು 35 ಜನ ಇದ್ದಾರೆ. ಹಿಂಗೆ ನಿಮಗೆ ಅವಶ್ಯಕತೆ ಇದ್ದರೆ, ಅನಿವಾರ್ಯತೆ ಇದ್ದರೆ ನೀವು ಆ ದಾರಿನ ನೀವು ಕಂಡಿಡ್ಕೊತೀರಿ, ಅದು ಹಾಗೆ ಆಗುತ್ತೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಸಿರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇವಾಗ ನೀವು ವಿದೇಶಕ್ಕೆಲ್ಲ ಹೋಗಿ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ನಿಮ್ಗೆ ಇಲ್ಲೇನಾದ್ರೆ ಈಗ ನಮ್ಮ ಭಾಗ, ಮದ್ದೂರು ಭಾಗ ತಗೊಂಡ್ರೆ ತುಂಬಾ ಜನ ಈಗ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ರೇಷ್ಮೆನೆ ಬೆಳೆಯುವಂಥದ್ದು. ಆದ್ರೆ ಆ ಡೆವಲಪ್ಮೆಂಟ್ ಕಾಣಲ್ಲ ಅವರಿಗೆ. ಯಾಕೆಂದ್ರೆ ಒಂದು ಪೀರಿಯಡ್ ಅಲ್ಲಿ ಅವ್ರು ಲಾಭ ಮಾಡ್ಕೊಂಡ್ರೆ ಇನ್ನೊಂದು ಈ ವಾತಾವರಣದಿಂದ ಲಾಸ್ ಮಾಡ್ಕೊಳ್ತಿದ್ರು. ಇನ್ನ ನೀವು ಚೀನಾದಿಂದ ಕಲಿತಂತಹ ಇದಕ್ಕೂ ಇವೆರಡು ಅಂದ್ರೆ ಇಲ್ಲಿನ ಒಂದು ಸಿರಿ ಕಲ್ಚರ್ ಫಾರ್ಮಿಂಗ್ ಅಲ್ಲಿಗೂ ಯಾವ್ದಾದ್ರು ಡಿಫ್ರೆನ್ಸ್ ಗೊತ್ತಾಯ್ತಾ? ಮ್ಯಾಮ್, ಚೈನಾ ಅದೊಂದು ಡಿಫರೆಂಟ್ ಎಂಟಿಟಿ. ಅಲ್ಲಿ ಏನಂದ್ರೆ, ಈಗ ನಾವು ನ್ಯಾನಿಂಗ್ ಅನ್ನೋ ಪ್ರಾಂತ್ಯದಲ್ಲಿ ಸೆರಿಕಲ್ಚರ್ ನೋಡಿದ್ದು, ಲಕ್ಷಾಂತರ ಎಕರೆ ಬರೀ ಸೆರಿಕಲ್ಚರ್ ಇರುತ್ತಲ್ಲಿ. ಅಂದ್ರೆ ಬೈ ರೂಲ್ ಅವ್ನು ಮನಸ್ಸು ಮಾಡಿದ್ರು ಏನೋ ಬೆಳಿಬಾರದು, ಅಲ್ಲೊಂದು ಎಕೋಸಿಸ್ಟಮ್ ಜನರೇಟ್ ಮಾಡ್ಕೊಂಡವ್ರೆ. ಅವರು 3ನೇ ಜೋರ್, ಇಲ್ಲಿ 2ನೇ ಜೋರದ ಹುಳು ಕೊಡ್ತೀವಿ, ಅಲ್ಲಿ 3ನೇ ಜೋರದ ಹುಳುಗಳನ್ನ ಪೂರೈಕೆ ಮಾಡ್ತಾರೆ. ತರೋ ಸೂಪರ್ವಿಷನ್ ಅಲ್ಲಿ 100% ಕ್ರಾಪ್ ಬರುತ್ತೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು ಅದನ್ನ ಹುಳುಗಳನ್ನ ಮೇಯಿಸ್ತಾರೆ ದೊಡ್ಡದಾಗಿ. ದೊಡ್ಡ ದೊಡ್ಡ ರೀಲಿಂಗ್ ಯೂನಿಟ್ ಅಲ್ಲಿ ಒಂದೇ ಕ್ವಾಲಿಟಿ ಮಾಡ್ತಾರೆ. ಅಲ್ಲಿ ಸರ್ಕಾರನೇ ಒಂದು ಪಾರ್ಟ್ ಆಫ್ ದಿ ಪ್ಲಾನಿಂಗ್ ಆಗಿ ಅದನ್ನ ರನ್ ಮಾಡುತ್ತೆ. ಇಲ್ಲಿ ಹಂಗಲ್ಲ, ಇದು ಅನಾರ್ಗನೈಸ್ಡ್ ಸೆಕ್ಟರ್. ಇಲ್ಲೇನಂದ್ರೆ ಸೆರಿಕಲ್ಚರ್ ಅಲ್ಲಿ ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಒಂದೇ ಊರಲ್ಲಿ 100 ಜನ ಫಾರ್ಮರ್ಸ್ ಇದ್ರೆ ಒಬ್ಬರದು ಹಣ್ಣು ಆಗ್ತಾ ಇರುತ್ತೆ, ಒಬ್ಬರದು ಜ್ವರದಿಂದ ಎದ್ದಿರುತ್ತೆ, ಒಬ್ಬರದು ಚಾಕಿ ಇರುತ್ತೆ. ಅದು ಅನ್ಹೆಲ್ತಿ ಕಂಡೀಷನ್. ನೀವು ಹಂಗಲ್ಲ, ಚೈನಾದಲ್ಲಿ ಒಂದು ಏರಿಯಾಗೆ ಹೋದ್ರೆ ಒಂದೇ ಥರದ ಹುಳು, ಒಂದ್ಸಲಿ ಕ್ರಾಪ್ ಕ್ಲೋಸ್. ಅಲ್ಲಿ ಎಕೋಸಿಸ್ಟಮ್ ಚೆನ್ನಾಗಿರೋದ್ರಿಂದ ಅವ್ರು ಈಸಿಯಾಗಿ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಆ ಎಕೋಸಿಸ್ಟಮ್ನ ನಾವು ಇಲ್ಲಿ ಮಾಡ್ಬೋದಾ ಅಂತ ಥಿಂಕ್ ಮಾಡಬೇಕು. ತುರುವೇಕೆರೆ ಹತ್ರ ಕಳ್ಳನಕೆರೆ ಅಂತ ಒಂದು ಊರಿದೆ. ಆ ಊರಲ್ಲಿ ಎಷ್ಟು ಕೋಆರ್ಡಿನೇಷನ್ ಇದೆ ಜನಗಳಿಗೆ ಅಂದರೆ, ಒಂದೇ ಸಲ ಕ್ರಾಪ್ ತರ್ತಾರೆ, ಒಂದೇ ಸಲ ಕ್ರಾಪ್ ತಂದು ಒಂದೇ ಸಲ ಮಾರ್ಕೆಟ್ಗೆ ಹೋಗ್ತಾರೆ. ಒಂದು ತಿಂಗಳಿಗೆ ಕಳ್ಳನಕೆರೆನ ಗ್ರಾಮಕ್ಕೆ 2.5 ರಿಂದ 3 ಕೋಟಿ ದುಡ್ಡು ಬರುತ್ತೆ ಮಾರ್ಕೆಟಿಂದ. ಒಂದು ಸಣ್ಣ ಗ್ರಾಮ ಅದು. ಅಂದರೆ ಕೋಆರ್ಡಿನೇಷನ್ ಇಲ್ಲದೆ ಹೋದರೆ ಆ ಥರ ಮಿರೇಕಲ್ನ ಮಾಡೋದು ಕಷ್ಟ. ಅದರಿಂದ ಚೈನಾ ಇಸ್ ಡಿಫ್ರೆಂಟ್. ಅದ್ರ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳಂಗಿಲ್ಲ. ಇಸ್ರೇಲು ಡಿಫ್ರೆಂಟ್. ಯಾಕೆ ಡಿಫ್ರೆಂಟ್ ಅಂದರೆ, ಅದೊಂದು ಲ್ಯಾಬೊರೇಟರಿ ಥರ. ಅಲ್ಲಿ 100% ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಮಾಡೇ ಮಾಡ್ತಾರೆ. ಆ ಥರ ಸಿಸ್ಟಮ್ಮು, ಆ ಥರ ಎಕೋಸಿಸ್ಟಮ್ ಸರ್ಕಾರಗಳಲ್ಲಿ ಡೆವಲಪ್ ಮಾಡಿದೆ. ಥ್ಯಾಂಕ್ ಯು ಸರ್. ಹೊಸದಾಗಿ ಬರುವಂತ ರೇಷ್ಮೆ ಕೃಷಿಕರಿಗೆ ಟ್ರೈನಿಂಗ್ ಅದ್ರ ಬಗ್ಗೆ ಆ್ಯಕ್ಚುಲಿ ನಮ್ಮಲ್ಲಿರೋ ಉತ್ಕೃಷ್ಟವಾದ ತಂತ್ರಜ್ಞಾನ ಮತ್ತು ವಿಜ್ಞಾನಿಗಳು ಏನು ಚೈನಾದಲ್ಲೇನು ಅದಕ್ಕಿಂತ ಜಾಸ್ತಿ ಇದೆ ಅಂತ ನನಗೇನು ಅನಿಸಿಲ್ಲ. ವರ್ಲ್ಡ್ ಕ್ಲಾಸ್, ವಿ ಆರ್ ದ ಬೆಸ್ಟ್ ಪೀಪಲ್ಸ್. ನಮ್ಮ ಪ್ರಾಬ್ಲಮ್ ಏನು ಅಂದರೆ,
ನಾವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ 100% ಫಾಲೋ ಮಾಡಲ್ಲ. ದಟ್ ಇಸ್ ಅವರ್ ಪ್ರಾಬ್ಲಮ್. ಅದು ಬಿಟ್ರೆ ಟೆಕ್ನಾಲಜಿಲಿ ನಮ್ಮದು ಸಮಸ್ಯೆನೇ ಇಲ್ಲ. ಒಬ್ಬ ಅತ್ಯುತ್ತಮ ರೇಷ್ಮೆ ಕೃಷಿಕನಾಗಬೇಕು ಅಂದ್ರೆ BSc ಸೆರಿಕಲ್ಚರು ಮಾಡಬೇಕಾಗಿಲ್ಲ, ಹೋಗಿ ಡಿಪ್ಲೊಮಾನೂ ಮಾಡಬೇಕಾಗಿಲ್ಲ. 3 ದಿನ ತರಬೇತಿ ಬಂದು ನೆಟ್ಟಿಗೆ ತಿಳ್ಕೊಂಡು ಆಸಕ್ತಿಯಿಂದ ಮಾಡಿದ್ರೆ ಸಾಕು, ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತೆ ಸೆರಿಕಲ್ಚರೇ ನನಗೆ ದುಡ್ಡು ಬಂದಿದೆ ಅಂತ ಸೆರಿಕಲ್ಚರೇ ಅಂತ ಮನಸ್ಸಲ್ಲಿ ಇಟ್ಕೋಬೇಡಿ ನೀವು. ನನಗೆ ಸೆರಿಕಲ್ಚರ್ ಗೊತ್ತಿರೋದು ನಾನು ಸೆರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಟ್ಸ್ ಆಲ್. ನೀವು ಏನು ಬೇಕಾದ್ರೂ ಮಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.